ಸರ್ವ ಪಕ್ಷಗಳ ಸಭೆಗೆ ಭಾರತೀಯ ಜನತಾ ಪಕ್ಷದ ಅನುಪಸ್ಥಿತಿಯಲ್ಲಿ ಎದ್ದಂತಹ ಅನುಮಾನಗಳು ಇವತ್ತು ಹಾಗೆ ಕರಗಿ ಹೋದವು. ಮೂರು ರಾಜಕೀಯ ಪಕ್ಷಗಳು ತಮ್ಮ ಜವಾಬ್ದಾರಿ ಹಾಗೂ ರಾಜ್ಯದ ಕಳಕಳಿ ಮತ್ತು ರಾಜ್ಯದ ಜನರ ಮನವಿ ಮತ್ತು ಬಯಕೆಯನ್ನು ಅರ್ಥ ಮಾಡಿಕೊಂಡಂತೆಯೇ ವರ್ತಿಸಿದವು. ಅತ್ತ ತಮಿಳುನಾಡಿನಿಂದ ಜಯಲಲಿತಾ ಆರೋಗ್ಯದ ವಿಚಾರ ಹೊರಕ್ಕೆ ಬರ್ತಾ ಇದ್ದಂತಹ ಆತಂಕ ಆ ಕಡೆ ಮೂಡ್ತಾ ಇದ್ದರೆ ಈ ಕಡೆ ಇದ್ದ ಒಂದು ಆತಂಕ ಮುಗೀತು. ಆದರೆ ಮುಂದೇನಾಗತ್ತೆ ಅನ್ನೋದು ಈಗ ಹೆಚ್ಚಿನ ಕುತೂಹಲ. ಕಾವೇರಿ ನೀರಿಗಾಗಿ ರಾಜ್ಯ ವಿಧಾನಸಭಾ ಮಂಡಲ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅದರ ಜೊತೆಗೆ ಕರ್ನಾಟಕವೂ ಸಾಕ್ಷಿಯಾಯಿತು. ಐತಿಹಾಸಿಕ ವಿಧಾನಮಂಡಲಕ್ಕೆ ಅಲ್ಲ, ಆದರೆ ನಮ್ಮ ರಾಜಕೀಯ ಪಕ್ಷಗಳು ಒಮ್ಮೊಮ್ಮೆಯಾದರೂ ರಾಜಕಾರಣವನ್ನು ಮೆಟ್ಟಿ ನಿಂತು ನಿಲ್ಲಬಹುದು ಎಂದು ತೋರಿಸಿದ್ದಕ್ಕೆ. ಸುಮಾರು 60 ವರ್ಷಗಳ ಇತಿಹಾಸವಿರುವ ವಿಧಾನಸೌಧದ 14ನೆಯ ಅಸೆಂಬ್ಲಿಯ ವಿಶೇಷ ಅಧಿವೇಶನದಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂಬ ನಿರೀಕ್ಷಿತ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಮುಂದಿನ ಜನವರಿಯವರೆಗೆ ಕಾದು ನೋಡ್ತೇವೆ ಅನ್ನೋ ಸರ್ವಾನುಮತದಿಂದ ನಿರ್ಣಯ ತೆಗೆದುಕೊಳ್ಳುವ ಮೂಲಕ ನಾಯಕರು ತಮ್ಮ ಐಕ್ಯತೆಯನ್ನು ಮೆರೆದರು. ಸುಮಾರು 7 ಗಂಟೆಗಳ ಸುದೀರ್ಘ ಕಾಲ ನಡೆದ ವಿಶೇಷ ಅಧಿವೇಶನದಲ್ಲಿ ಎಲ್ಲ ಪಕ್ಷಗಳ ನಾಯಕರು ಹಾಜರಿದ್ದರು. ಇಡೀ ದೇಶಕ್ಕೆ ಕರ್ನಾಟಕದ ನೀರಿನ ಸಮಸ್ಯೆ ಅರಿವಾಗಬೇಕೆಂಬ ಉದ್ದೇಶದಿಂದ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಇಂಗ್ಲಿಷ್ನಲ್ಲಿ ನಿರ್ಣಯವನ್ನು ಮಂಡಿಸಿದರು. JDS ಶಾಸಕ YSV ದತ್ತಾ ಅನುಮೋದಿಸಿದರು. ಆ ಬಳಿಕ ಶೆಟ್ಟರ್, ದತ್ತಾ, ಅಶೋಕ್, ಕುಮಾರಸ್ವಾಮಿ, DK ಶಿವಕುಮಾರ್, MB ಪಾಟೀಲ್ ಸೇರಿದಂತೆ ಪ್ರಮುಖ ನಾಯಕರು ತಮ್ಮ ಮಾತುಗಳನ್ನು ಆಡಿದರು. ಕೊನೆಗೆ CM ಆ ಎಲ್ಲ ಮಾತುಗಳನ್ನು ಅನುಮೋದಿಸಿದರು. ಇನ್ನು ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ರವಿ ಪ್ರಸ್ತಾವನೆಯನ್ನು ಮಂಡಿಸಿದರೆ BJP ನಾಯಕ ಈಶ್ವರಪ್ಪನವರು ಅನುಮೋದಿಸಿದರು. ಪಾರ್ಟಿ ಮೀಟಿಂಗ್ ಕೂಡ ಕರೆದೆ. ಮೊನ್ನೆ ದೇವೇಗೌಡರು ವಿಶೇಷವಾಗಿ ಸಭೆಗೆ ಬಂದಿದ್ರು. ಕೆಲವು ವಿಚಾರಗಳನ್ನ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತ ಹೇಳಿ ಪ್ರಸ್ತಾಪ ಮಾಡಿ, ಇಂಥ ಸಂಕಷ್ಟದಲ್ಲಿ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದಂತ ಎಲ್ಲ ವಿರೋಧ ಪಕ್ಷದವರಿಗೆ, ಎಲ್ಲ ಮಾನ್ಯ ಸದಸ್ಯರುಗಳಿಗೆ, ಆಮೇಲೆ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಶ್ರೀ ಜಗದೀಶ್ ಶೆಟ್ಟರ್ ಅವರು ಸರ್, ಒಂದು ನಿಮಿಷ ಸರ್, ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಶ್ರೀ YSV ದತ್ತಾ ಇವರುಗಳು ಮಂಡಿಸುವ ನಿರ್ಣಯವನ್ನು ಸಭೆಯ ಮತಕ್ಕೆ ಹಾಕಬೇಕಾಗುತ್ತದೆ. ಮೂಲಭೂತ ಅವಶ್ಯಕವಾದ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶಕ್ಕಾಗಿ ಹಾಗೆಯೇ ಸಂಪೂರ್ಣವಾಗಿ ಉಳಿಸಿಕೊಳ್ಳಲು ಮತ್ತು ಇದಕ್ಕೆ ಹೊರತಾದ ಬೇರೆ ಯಾವುದೇ ಕಾರಣಕ್ಕೂ ಒದಗಿಸಲು ಸಾಧ್ಯವಿಲ್ಲವೆಂಬ ನಿರ್ಣಯವನ್ನು ಈ ಸದನವು ಸರ್ವಾನುಮತದಿಂದ ಅಂಗೀಕರಿಸುತ್ತದೆ. ನಿರ್ಣಯದ ಪರವಾಗಿರುವವರು ಹೌದು ಎನ್ನಬೇಕು, ನಿರ್ಣಯದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ. ನಿರ್ಣಯವು ಹೌದು ಎನ್ನುವರ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಯಿತು. ಕಾವೇರಿಗಾಗಿ ನಡೆದ ಈ ವಿಶೇಷ ಅಧಿವೇಶನದ ಸರ್ವಸಮ್ಮತದ ನಿರ್ಣಯವೇನು ಅನ್ನೋದನ್ನು ವಿವರಗಳನ್ನು ನೋಡಿಬಿಡೋಣ. 2016 ಮತ್ತು 17ನೇ ಸಾಲಿನ ಜಲವರ್ಷ ತೀವ್ರ ಆತಂಕವನ್ನು ತಂದಿದೆ. ಮಳೆ ಕೊರತೆಯಿಂದ ನೀರಿನ ಕೊರತೆ ಪ್ರಮಾಣ ಈ ಋತುವಿನ ಅಂದರೆ ಮುಂದಿನ ಜನವರಿ ಅಂತ್ಯಕ್ಕೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಕಾರಣ ನಮ್ಮ ಬಳಿ ಏನು ಉಳ್ಕೊಳ್ಳುತ್ತೆ, ತಮಿಳುನಾಡಿಗೆ ಬರುತ್ತಿರುವಂತಹ ಮುಂಗಾರು ಇನ್ನೊಂದು ಮಳೆ ಏನಿದೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ ತಿಂಗಳುಗಳಲ್ಲಿ ಆಗ ಗೊತ್ತಾಗತ್ತೆ ಅನ್ನೋದು. ಕಾವೇರಿ ಕೊಳ್ಳದ 4 ಜಲಾಶಯಗಳ ನೀರಿನ ಮಟ್ಟ ಅತ್ಯಂತ ತಳಮಟ್ಟವನ್ನು ತಲುಪಿದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಅಂದರೆ KRS, ಹೇಮಾವತಿ, ಹಾರಂಗಿ ಹಾಗೂ ಕಬಿನಿಯಲ್ಲಿ ಈಗ ಇರುವ ಒಟ್ಟು 4 ಜಲಾಶಯಗಳಲ್ಲಿ ಇರುವ ಒಟ್ಟು ನೀರು 27.6 TMC ಮಾತ್ರ. ಬೆಂಗಳೂರು ಸೇರಿದಂತೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೇವಲ ಕುಡಿಯಲು ಮಾತ್ರ ನೀರನ್ನು ಬಳಸಬೇಕು. ಅಂದರೆ ಈ ಭಾಗದ ರೈತರು ಈ ಬಾರಿ ಕೃಷಿಗೆ ನೀರು ಸಿಗುವುದಿಲ್ಲ ಎಂಬುದಕ್ಕೆ ಸಜ್ಜಾಗಬೇಕು, ಪ್ಲಸ್ ಆ ತ್ಯಾಗಕ್ಕೆ ತಯಾರಾಗಬೇಕು. ಸರ್, ಸರ್ವಸಮ್ಮತದ ನಿರ್ಣಯ, ನಾವು ಈ ಬಾರಿ ಇರೋ ನೀರನ್ನ ಬರೀ ಕುಡಿಯೋದಕ್ಕಷ್ಟೇ ಬಳಸ್ಕೊಳ್ತೀವಿ. ಯಾಕೆ ಬೆಂಗಳೂರು 1ಕ್ಕೆ ಕಾವೇರಿ 4ನೇ ಹಂತ ಆದ ಮೇಲೆ ಸರಿಸುಮಾರು 800 ಕ್ಯೂಸೆಕ್ ಬೇಕು ಪರ್ ಡೇ. ಈಗ ನಮ್ಮ ರಾಜ್ಯದ ಜನ ಮ್ಯಾಥಮೆಟಿಕ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ನಾವು 800 ಕ್ಯೂಸೆಕ್ ಮಲ್ಟಿಪ್ಲೈಡ್ ಬೈ 30 ದಿನ ಅಂತ ಇಟ್ಕೊಂಡ್ರೆ ನೀವು 2,40,000 ಅಲ್ಲ, ಒಂದು 80,000, ಒಂದು 160, ಒಂದು 240, 2,40,000 ಸುಮಾರು ಲೆಕ್ಕ ಹಾಕ್ಕೊಳ್ಳಿ. ನೀವೀಗ ಒಂದು 15,000 ಕ್ಯೂಸೆಕ್ ಅಂತ ಲೆಕ್ಕ ಹಿಡಿದ್ರೆ ನೀವು 0.85 to 0.87 TMC ಅಷ್ಟು ನೀರು ಅಂತ ಲೆಕ್ಕ ಇಟ್ಕೊಳ್ಳಿ.
ಲೆಕ್ಕ ಇಟ್ಕೊಂಡ್ರೆ ಎಷ್ಟಾಯಿತು ಲೆಕ್ಕ ಹಾಕೊಂಡ್ರೆ ಆಯ್ತು, ಅಷ್ಟು ನೀರು ಬೇಕಾ. ನೆಕ್ಸ್ಟ್, ಬೆಂಗಳೂರು ಹೊರತುಪಡಿಸಿದಂತೆ ಇತರೆ ಪಟ್ಟಣ ಪುರ ನಗರಗಳಿಗೆ ಮೈಸೂರು ಸೇರಿದಂತೆ ಅದಕ್ಕೆ ಸರಿಸುಮಾರು ಒಂದು 300-400 ಕ್ಯೂಸೆಕ್ ಇಟ್ಕೊಳ್ಳಿ, ಅದಕ್ಕೆ ಬೇರೆ ಬೇಕು. ಇದೆರಡೂ ಸೇರಿಸ್ಬಿಟ್ರೆ ನಿಮಗೆ ಒಟ್ಟು ಬೇಕಾಗುವುದು, ನೀವು ಜೂನ್ವರೆಗೆ ಲೆಕ್ಕ ಹಾಕಬೇಕು. ನೀವು ಇದು ಜನವರಿ ಫೆಬ್ರವರಿ ಮಾರ್ಚಿಂದ ಲೆಕ್ಕ ಹಾಕೋಂಗಿಲ್ಲ, ಜೂನ್ವರೆಗೆ ಲೆಕ್ಕ ಹಾಕೋದಾದರೆ ಈ 27.6 ಅಂತ ಏನು ತೋರಿಸ್ತಾ ಇದ್ದೀರಿ ನೀವು ನೀರನ್ನು, ಅದು ಸಾಲಲ್ಲ. ಇದು ದಿನವಹಿ ನೀರು ಕೊಟ್ಟಾಗ. ಆಲ್ ರೈಟ್, ನೀರಿಲ್ಲ ಅನ್ನೋ ಕಾರಣಕ್ಕೆ ನಾವು 2 ದಿನಕ್ಕೊಂದ್ಸರಿ ಅಂತಾನೋ 3 ದಿನಕ್ಕೊಂದ್ಸರಿ ಅಂತಾನೋ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಒಂಚೂರು ಬದಲಾವಣೆನ ಮಾಡ್ಕೋತೀವಿ. ಕಾರಣ ಹೆಂಗೆ ಆದರೂ ಒಂದು 2-3 TMC 4 TMC ವರ್ಸ್ಟ್ ಇಯರ್, ಅತ್ಯಂತ ಕೆಟ್ಟ ವರ್ಷ ಈ ವರ್ಷದಲ್ಲೂ, ಆ ಪೀರಿಯಡ್ ಒಳಗಡೆನಲ್ಲಿ ಇನ್ನೊಂದು 2-3-4 TMC ನೀರು ಬರುತ್ತೆ. ಯಾವುದೋ ಒಂದು ಸಣ್ಣ ಮಳೆ, ಯಾವುದೋ ಒಂದು ಜರಿ, ಯಾವುದೋ ಒಂದು ಇದರಲ್ಲಿ ಬರುತ್ತೆ ಮಳೆ. ಹಾಗಾಗಿ ಅದು ಲೆಕ್ಕ ಹಿಡಿದ್ರೆ ನಮಗೆ ಸಾಲಲ್ಲ. ಯಾವುದಕ್ಕೆ? ಕುಡಿಯೋಕೆ. ಎಕ್ಸಾಕ್ಟ್ಲಿ, ಆ ಕಾರಣಕ್ಕೆ ಆ ರೆಸಲ್ಯೂಷನ್ನಲ್ಲಿ ಹೇಳಿ. ಈ ನಿರ್ಣಯ ಏನಿದೆ ಇದರ ಮುಂದುವರೆದ ಭಾಗ, ನಾವು ತಮಿಳುನಾಡಿಗೆ ನೀರು ಹಾರಿಸೋದಿಲ್ಲ, ಮುಗಿದೋಯ್ತು ಇಲ್ಲಿಗೆ. ನಾವು ಬರೀ ಇರೋ ನೀರನ್ನ ಕುಡಿಯೋಕೆ ಬಳಸ್ಕೊಳ್ತೀವಿ ಜೂನ್ವರೆಗೆ, ಮತ್ತೆ ಈ ವರ್ಷ ಮತ್ತೆ ನಾವು ಹರಿಸೋದಿಲ್ಲ, ಮತ್ತೆ ರೈತರಿಗೂ ಕೂಡ ಬೆಳೆಗಳಿಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಈ ನಿರ್ಣಯದ ವಿಸ್ತಾರವಾದಂಥ ರೂಪ. ಹಾಗಾದ್ರೆ ಮುಗಿದೋಯ್ತು, ಇನ್ಮೇಲೆ ನಾವು ನೀರು ಹರಿಸೋದಿಲ್ಲ ತಮಿಳುನಾಡಿಗೆ. ನೋ, ನೀವು ಮಾಡಿದ ನಿರ್ಧಾರವೇ ಅಂತಿಮ ಅಲ್ಲ, ವಿಧಾನಸಭೆ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ ಅಲ್ಲ. ವಿಧಾನಸಭೆ ಇವತ್ತು ಅಥವಾ ವಿಧಾನ ಪರಿಷತ್ತು ಇಬ್ಬರು ಕರ್ನಾಟಕದ ಜನರ ಭಾವನೆ ಮತ್ತು ಸಂಕಷ್ಟಗಳ ಪ್ರತೀಕವಾಗಿ ಆ ನಿರ್ಣಯವನ್ನು ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ತೆವಲು, ಕುಮಾರಸ್ವಾಮಿ ಅವರು, ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಮೇಲಾಟ ಅಥವಾ ತೆವಲುಗಳಿಗೆ ಅಲ್ಲ, ಜನರ ಭಾವನೆಗಳನ್ನು ಪ್ರತಿನಿಧಿಸುತ್ತಿದ್ದಾರೆ ಮತ್ತು ಪ್ರತಿಧ್ವನಿಸುತ್ತಿದ್ದಾರೆ. ಈ ಭಾವನೆಗಳ ರೂಪವನ್ನು ನಾಳೆ ಕೇಳಿಸಿಕೊಳ್ಳಬೇಕಾದವರು ಕೇಳಿಸ್ಕೋಬೇಕೇ ಹೊರತು ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ, ದೇವೇಗೌಡರು ನನಗೆ ಧಿಕ್ಕಾರವನ್ನು ಹಾಕಿ ಹೋಗ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ನೋಡಕೂಡದು. ಒಂದು ಸದನ ಇದನ್ನು ಮಂಡಿಸಿದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ತಾಕತ್ತಿಗೆ ಚಾಲೆಂಜ್ ಆಗ್ತೀರಾ? ನೋಬಡಿ ಈಸ್ ಚಾಲೆಂಜಿಂಗ್ ದ ಸುಪ್ರೀಂ ಕೋರ್ಟ್ ಹಿಯರ್. ದೇ ಆರ್ ಓನ್ಲಿ ರೆಪ್ರೆಸೆಂಟಿಂಗ್ ದಿ ಮೂಡ್ ಆಫ್ ದ ಪೀಪಲ್. ಪ್ಲಸ್ ಎಂಥ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ನಮ್ಮ ಜನ ನೋಡ್ಕೊಳ್ಳಿ ಅನ್ನೋದನ್ನು. ಇದನ್ನು ಪರೀಕ್ಷೆ ಮಾಡಿ ನಾವು ಸುಳ್ಳುಗಾರರು ಎಂದು ನಿಮಗೆ ಅನಿಸಿದರೆ ಪರೀಕ್ಷೆ ಮಾಡಿಕೊಂಡು ಆ ಪ್ರಕಾರ ನಿಮ್ಮ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಿಮಗೆ ಈಗಲೂ ಜಾಗ ಇದೆ. ಅಲ್ಲ ಸರ್, ನಾವು ಜನಪ್ರತಿನಿಧಿಗಳಾಗಿ ಜನರ ಭಾವನೆಗಳಿಗೆ ಇವರು ಬೆಲೆ ಕೊಟ್ಟಿದ್ದಾರೆ. ಹೀಗಾಗಿ ಈ ನಿರ್ಣಯಕ್ಕೆ ಜನರ ದೃಷ್ಟಿಯಲ್ಲಿ ಬೆಲೆ ಇದೆ. ಆದ್ರೆ ಆ ನಿರ್ಣಯಕ್ಕೆ ಎಕ್ಸಾಕ್ಟ್ಲಿ ಅದಕ್ಕೆ ಬರ್ತೀನಿ. ಅದಕ್ಕೆ ಹೇಳಿದ್ದು ನಾನು, ರಾಜಕಾರಣಿಗಳು ಪ್ರಪ್ರಥಮ ಬಾರಿಗೆ ನಾನು ಹಿಂದೆಂದೂ ಕಾಣದ ರೀತಿಯಲ್ಲಿ, ನಾನು ಇಲ್ಲಿವರೆಗೂ ಸುಮಾರು ನೋಡಿದ್ದೀನಿ, ಹಿಂದೆಂದೂ ಕಾಣದ ರೀತಿಯಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು, ಫ್ಯಾಂಟಾಸ್ಟಿಕ್ ಆಲ್ ಆಫ್ ಯು. ನನಗೆ ಭಯ ಇತ್ತು, ಎಲ್ಲಿ ಹಿಂದ್ಗಡೆ ಬೆಂಚಿನಿಂದ ಯಾರೋ ಒಬ್ಬರು ಕೂಗಿ ಗೊಂದಲೆಬ್ಬಿಸ್ಕೊಂಡು ಅಲ್ಲೊಂದು ವಾಕೌಟ್ ಮಾಡಿಕೊಂಡು ಅಲ್ಲೊಂದು ಸಭಾತ್ಯಾಗ ಮಾಡ್ಕೊಂಡು, ನಾನು ನೋಡಿಲ್ವಾ ನಿಮ್ಮ ಮೋದಿನ, ನಾನು ಕಂಡಿಲ್ವಾ ನಿಮ್ಮ ಸಿದ್ದರಾಮಯ್ಯಂದು, ಎಲ್ಲ ಹೈಕಮಾಂಡ್ ಸೋನಿಯಾ ಗಾಂಧಿ ಹೇಳ್ದಂಗೆ ಮಾಡಿದ್ದು, ಎಲ್ಲಿ ಬಡದಾಡ್ಬಿಡ್ತಾರೋ ಅಂತಿತ್ತು. ದೇ ಹ್ಯಾವ್ ನಾಟ್ ಡನ್ ಇಟ್. ಯು ಶುಡ್ ಕಂಗ್ರ್ಯಾಚುಲೇಟ್ ದಟ್ ಅಸೆಂಬ್ಲಿ ಆ್ಯಂಡ್ ದಿ ಕೌನ್ಸಿಲ್ ಫಾರ್ ದಟ್ ರೀಸನ್ಗೆ. ಆದರೆ ಅವರು ಜನರ ಭಾವನೆಗಳಿಗೆ ಅಲ್ಲಿ ರೂಪವನ್ನು ಮತ್ತು ಅಕ್ಷರಗಳ ರೂಪವನ್ನು ಕೊಟ್ಟಿದ್ದಾರೆ. ಈಗ ಮುಂದೆ ಅದಕ್ಕೆ ನಾನು ಹೇಳಿದ್ದು, ಹೋರಾಟ ಇಲ್ಲಿ ಆರಂಭ ಆಯಿತು. ಇದು ಹೋರಾಟದ ಅಂತ್ಯವಲ್ಲ. ನಾವು ರೆಸೊಲ್ಯೂಷನ್ ಮಾಡಿದ ತಕ್ಷಣ ಆಗಾಯ್ತು ಅಂತ ಅನ್ಕೋಬೇಡಿ. ಜೂನ್ವರೆಗೆ ನೀರು ಬಿಡಂಗಿಲ್ಲ. ಪೀಪಲ್ ಆಫ್ ಕರ್ನಾಟಕ ಅಥವಾ ಯಾವುದೇ ಸಂಘಟನೆಗಳು ಈಗ ಸ್ಟ್ಯಾಂಡ್ ಬೈ ದಿ ಗವರ್ನಮೆಂಟ್ ಅಂಡ್ ದಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್. ಈಗ ನೀವು ಕೊಂಕ್ ಎತ್ಕೊಂಡು ಆಕ್ಷೇಪ ಎತ್ಕೊಂಡು ಅಲ್ಲ, ದೇ ಹ್ಯಾವ್ ಬಿನ್ ಡೂಯಿಂಗ್ ದೇರ್ ಜಾಬ್. ನಾವು ಅಲೋ ದೆಮ್ ಟು ಡೂ ದೇರ್ ಜಾಬ್. ಬಟ್ ಅವ್ರು ಮಾಡೋವಾಗ ಅದ್ರ ಮೇಲೆ ಕಣ್ಣು ಇಡ್ಬೇಕು ನಾವು. ಅದರಲ್ಲಿ ರಾಜಕಾರಣ ಮಾಡೋದು, ಕಡಿತಿರುವುದು, ಕೊಂಕ್ ಮಾಡ್ಕೊಳ್ಳೋದು, ಹಂಗೆ ಮೆಲ್ಲಗೆ ಒಂದು ಅಡ್ವಾಂಟೇಜ್ ತಗೊಂಬಿಡೋಣ ಅಂತ ಹೋಗೋದು ಮಾಡಿದ್ರೆ ಹಿಡ್ಕೊಂಡು ಬಡ್ದಾಕ್ಬಿಡ್ಬೇಕು. ಯಾರು? ಜನ. ಹಾಗಾಗಿ ಜನ ಗಮನಿಸ್ತಾ ಇರಿ. ಆ್ಯಸ್ ಆನ್ ಟುಡೇ ಅವ್ರ ಸ್ಟೆಪ್ ಸರಿ ಇದೆ. ಇದಕ್ಕಿಂತ ಬಿಯಾಂಡ್ ಸ್ಟೆಪ್ ಅವ್ರ ಹತ್ರ ಇಲ್ಲ, ಅವ್ರ ಹತ್ರ ಬೇರೆ ಏನೂ ಇಲ್ಲ. ಯಾಕೆ ಈ ಒಗ್ಗಟ್ಟು? ಬರೀ ಕಾವೇರಿ ಅಲ್ಲ, ನಾಳೆ ಮಹದಾಯಿ, ಕೃಷ್ಣೆ, ಬೆಣ್ಣೆತೋರ, ಮತ್ತೊಂದು ಮಗದೊಂದು ಯಾವುದು ಬಂದರೂ ಸರಿ ಸೇಮ್ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ರಾಜ್ಯದ ವಿಚಾರ ಬಂದಾಗ ಇದೊಂದು ಪರಂಪರೆಯಾಗಿ ಹೋಗ್ಬಿಡ್ಬೇಕಿದು. ಬಾರಿ ಕಾವೇರಿಗೆ ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ಟು ಕೂಗ್ಬಿಟ್ವಿ ನಾವು ಅನ್ನೋದಲ್ಲ, ಪಂಚೆ ಕಟ್ಕೊಂಡು ಟವಲ್ ಹಾಕೊಂಡ್ಬಿಟ್ವಿ ಅಂತ. ನೋ, ಆ ಭಾಗದ ಬಂದಾಗಲೂ ಇದೇ ಸ್ಪಿರಿಟ್ಟು, ಇದೇ ಆಶಯ, ಇದೇ ಭಾವನೆ, ಇದೇ ವ್ಯಕ್ತ ಆಗಬೇಕು. ಯಾಕೆ
ಇದು ಎಂಡ್ ಅಲ್ಲ, ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈ ನಿರ್ಣಯಕ್ಕೆ ಏನ್ ಬೆಲೆ ಇದೆ ಸರ್? ಹೇಳ್ತೀನಿ. ಈ ನಿರ್ಣಯ ಈಗ ಸುಪ್ರೀಂ ಕೋರ್ಟಿನ ಪರಾಮರ್ಶೆಗೆ ಒಳಪಡುತ್ತೆ. ತಮಿಳುನಾಡು ಸರ್ಕಾರ ಮೇಲುಸ್ತುವಾರಿ ಸಮಿತಿ ತೆಗೆದುಕೊಂಡಿದ್ದ 3,000 ಕ್ಯೂಸೆಕ್ಕಿನ ತೀರ್ಮಾನವನ್ನ ಆಕ್ಷೇಪಣಾ ರೂಪದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. 3,000 ಆಗಲ್ಲ, ಅವ್ರು ಸುಳ್ಳು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಮೇಲುಸ್ತುವಾರಿ ಸಮಿತಿಯವರು, ನಾವು ಕೇಳಿದ ಜಾಸ್ತಿ ಅಂತ ಮಾಡಿಬಿಟ್ಟಿದ್ದಾರೆ. ಆದರೆ ಅದಕ್ಕೆ ಬೆಲೆ ಇಲ್ಲ, ಕಾರಣ ಅದನ್ನ ಆಗಲೇ ಸುಪ್ರೀಂ ಕೋರ್ಟ್ 6 ಮಾಡಾಗಿದೆ. ಸೊ ಈಗ ಪ್ರಶ್ನೆ ಬರೋದು, ಸುಪ್ರೀಂ ಕೋರ್ಟ್ ಆ 3 ಕತೆ ಪಕ್ಕಕ್ಕೆ ಬಿಡಿ, 6 ನಾನು ಹೇಳಿದ್ದನ್ನು ಯಾಕೆ ಬಿಡಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಬಿಡದಿರುವ ಜೊತೆಗೆ ನೀವು ಅಂದರೆ ಒಂದೊಂದು ರೂಪ ಇದೆ ಇದಕ್ಕೆ, ನಾನು ಹೇಳ್ಕೊಂಡು ಹೋಗೋದ್ರಲ್ಲಿ. ಈಗ ಒಂದು ಕಡೆ ಕೋರ್ಟ್ ರೂಪ, ಇನ್ನೊಂದು ಕಡೆ ಕೇಂದ್ರದ ಪಾತ್ರ, ಇನ್ನೊಂದು ಕಡೆ ರಾಜಕೀಯಗಳ ಪಾತ್ರ, ಇನ್ನೊಂದು ಕಡೆ ನಮ್ಮ ಭಾವನೆ, ಇದೆಲ್ಲ ಒಂದೊಂದು ರೂಪ ಒಂದೊಂದು ಹಂತದಕ್ಕೆ ಬರುತ್ತೆ. ಈಗ ಕೋರ್ಟ್ಗೆ ಏನು ಅಂತಂದರೆ 6,000 ಕ್ಯೂಸೆಕ್ ಯಾಕೆ ಬಿಡಲಿಲ್ಲ? ವೈ? ಹೂ ಈಸ್ ರೆಸ್ಪಾನ್ಸಿಬಲ್ ಟು ದಿಸ್? ಸ್ಟೇಟ್ ಗೌರ್ಮೆಂಟ್, ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್, ಹೂ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಬಿಡದಿರುವ ನಿಮ್ಮ ಕ್ರಮವನ್ನು ವಿಧಾನಸಭೆ ಮತ್ತು ಪರಿಷತ್ತಿನಲ್ಲಿ ಒಂದು ನಿರ್ಣಯದ ಮೂಲಕ ತೆಗೆದುಕೊಂಡು ನಾಡಿಗೆ ಅದನ್ನು ಹೇಳುವ ಮೂಲಕ ನಮ್ಮನ್ನು ಧಿಕ್ಕಾರ ಮಾಡುವ ಪ್ರಯತ್ನವೇ ಇದು ಅನ್ನೋದು ಎರಡನೇ ಪ್ರಶ್ನೆ. ಅಂದರೆ ಈ ನ್ಯಾಯಾಲಯದ ಆದೇಶವನ್ನು ನಾವು ಮಾನ್ಯ ಮಾಡುವುದಿಲ್ಲ ಎಂಬ ಅಹಮ್ಮು ಮತ್ತು ಧಿಮಾಕೆ ಈ ಪ್ರಶ್ನೆಗಳನ್ನು ನ್ಯಾಯಾಲಯ ಎತ್ತಬಹುದು. ಅಥವಾ ನ್ಯಾಯಾಲಯದಲ್ಲಿ ಕುಳಿತುಕೊಂಡಿರುವಂತಹ ಘನತೆವೆತ್ತ ನ್ಯಾಯಮೂರ್ತಿಗಳು ಯಾರೇ ಆಗಿರಬಹುದು, ಇವರಿಬ್ಬರೇ ಇರಬಹುದು, ಇನ್ಯಾರೋ ಬರ್ಬೋದು, ಅದು ನಮಗೆ ಗೊತ್ತಿಲ್ಲ, ಅದು ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಅವರಿಬ್ಬರೂ ಇಲ್ಲ, ಆಲ್ ರೈಟ್, ಲೆಟ್ಸ್ ಗೋ ಬಿಯಾಂಡ್ ದಿಸ್ ಪಾಯಿಂಟ್. ನಾವು ತುಂಬ ನೀರು ಹರಿದೋಗ್ತಾ ಇದೆ, ಯಾಕೋ ತುಂಬ ಗಲಾಟೆ ಆಗ್ತಾ ಇದೆ, ಇದು ಲೆಟ್ ಅಸ್ ಸಿ, ವಿ ವಿಲ್ ಚೆಕ್ ಔಟ್ ದ ಫ್ಯಾಕ್ಟ್ಸ್, ಬಟ್ ವಿ ವಿಲ್ ಸ್ಟಿಲ್ ವಾರ್ನ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಇದು ಸರಿಯಲ್ಲ ನೀವು ಮಾಡಿದ ನಿರ್ಣಯ ಅಂತ ಬೇಕಾದ್ರೆ, ಬಟ್ ವಿಲ್ ಸ್ಟಿಲ್ ರೀಹಿಯರ್ ದಿಸ್ ಅಂತ ಕೇಳ್ಬೋದು ಬೇಕಾದ್ರೆ, ಕೇಳೋಕ್ಕಾಗಲ್ಲ ಅಂತ ಏನಿಲ್ಲ. ಅಥವಾ ಸಾರಾ ಸಗಟಾಗಿ ನೀವು ಏನು ಹೇಳಿದ್ದಾರೋ ಕೇಳಿಸ್ಕೊಳ್ಳಲ್ಲ, ವಿ ವಿಲ್ ನಾಟ್ ಲಿಸನ್ ಟು ಯು ಅಂತೇಳಿ ನಮ್ಮ ಡಿಸ್ಮಿಸ್ಸು ಮಾಡ್ಬೋದು ಬೇಕಾದ್ರೆ. ನಾನು ಹೇಳಿದ್ದನ್ನು ಜಾರಿಗೆ ತರ್ತೀರಾ ತರಲ್ವಾ, ದಟ್ಸ್ ಆಲ್. ತರಲ್ಲ ಅಂದರೆ ಫೇರ್, ವಿ ವಿಲ್ ಮೂವ್, ನಾವು ಮುಂದಕ್ಕೆ ಹೋಗ್ತೀವಿ. ಏನು ಮುಂದಕ್ಕೆ ಹೋಗುವುದು? ಈ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಧಿಕ್ಕಾರ ಮಾಡಿದ ರಾಜ್ಯ ಆಳಲಿಕ್ಕೆ ಅವರು ಯೋಗ್ಯರಿಲ್ಲ, ವಜಾ ಮಾಡಿ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಿ ನಮ್ಮ ಆದೇಶವನ್ನು ಜಾರಿಗೆ ತನ್ನಿ ಅಂತ ಹೇಳ್ಬೋದು. ಈ ರೀತಿ ಹೇಳಕ್ ಜಾಗ ಇದೆ ಅವರಿಗೆ. ಅಂದ್ರೆ ಜನರಿಂದ ಆಯ್ಕೆ ಆಗಿರುವಂತ ಒಂದು ಶಾಸಕಾಂಗವನ್ನ ನ್ಯಾಯಾಲಯ ತನ್ನ ತೀರ್ಪಿನ ಮುಖಾಂತರ ವಜಾ ಮಾಡಬಹುದು. ಆಗ್ಲೇ ಆ ಪ್ರಶ್ನೆ ಬರೋದು. ಹಾಗಿದ್ದರೆ ಪ್ರಜಾಪ್ರಭುತ್ವದಲ್ಲಿ ಜನರ ಆಯ್ಕೆಗೂ ಜನರೇ ತಮಗಾಗಿ ತಾವು ಮಾಡಿಕೊಂಡಿರುವಂತಹ ಸಂವಿಧಾನಕ್ಕೂ ಆ ಸಂವಿಧಾನದ ಶಿಶುವಾಗಿ ಹೊರಹೊಮ್ಮಿರುವ ಸುಪ್ರೀಂ ಕೋರ್ಟ್ಗೂ ಇರುವ ಜವಾಬ್ದಾರಿಗಳು ಮತ್ತು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಏನು ಅನ್ನೋ ಪ್ರಶ್ನೆಗಳು ಬರುತ್ತೆ. ಆಗ ಆ ಪ್ರಶ್ನೆಗೆ ಉತ್ತರ ಬರಬೇಕು ಅದಕ್ಕೆ. ಮತ್ತೆ ಈ ಹಂತದಲ್ಲಿ ನಾವೇನು ಮಾಡ್ತೀವೋ ಗೊತ್ತಿಲ್ಲ. ಇದು ಒಂದು ಕಡೆ ಅವರಿಬ್ಬರ ಮುಂದೇನೇ ಹೋದರೆ, ಒಂದು ವೇಳೆ ನಾವು ಮುಖ್ಯ ನ್ಯಾಯಮೂರ್ತಿಗಳನ್ನು ಕೇಳೋ ಅಥವಾ ನಾವು ಆ ದಿನ 27ನೇ ತಾರೀಕು ಅವ್ರ ಮುಂದೆ ಹಾಜರಾದಾಗ ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ನ್ಯಾಯಮೂರ್ತಿಗಳಾಗಿ, ಈ ಘನ ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡಬೇಕೆಂಬುವ ಆಲೋಚನೆ ಕ್ಷಣ ಮಾತ್ರದಲ್ಲೂ ನಮಗೆ ಬಂದಿಲ್ಲ. ನಮಗೆ ಅರಿವಿದೆ ನಾವು ಯಾವ ಭಾರತದಲ್ಲಿದ್ದೀವಿ, ಯಾವ ವ್ಯವಸ್ಥೆ ಒಳಗಿದ್ದೀವಿ ಅನ್ನೋ ಅರಿವಿದೆ ನಮಗೆ. ಆದರೆ ನಾವು ನಿಮ್ಮ ಮಾನ್ಯ ಖಾವಂದರ ಮುಂದೆ ನಾವು ಹೇಳ್ತಾ ಇರುವಂತಹ ಅಂಶ ಒಂದೇ, ನೀವು ನೀಡಿರುವ ಆದೇಶ ಸರಿ ತಪ್ಪು ಅನ್ನುವುದಕ್ಕಿಂತ ನೀವು ನೀಡಿರುವ ಆದೇಶ ಪಾಲನೆಗೆ ಸಾಧ್ಯವಿಲ್ಲದ ಆದೇಶ ಅನ್ನುವುದು ನಮ್ಮ ಭಾವನೆ. ಕಾರಣ 27.6 TMC ನೀರಿರೋದು. ನಾವು ಹೇಳುವುದು ಸರಿ ಇಲ್ಲ ಅನ್ನೋದಿದ್ರೆ ನೀವು ಈಗಲೂ ಬೇಕಾದ್ರೆ ಪರಿಶೀಲನೆ ಮಾಡ್ಕೊಳ್ಳಿ. ನಾವು ಈಗಲೂ ಆ 27.6 TMC ನೀರನ್ನ ಕುಡಿಯಲಿಕ್ಕೆ ಬಯಲಿಸ್ತಿದ್ದೀವಿ ಅಂತ ಹೇಳ್ತೀವಿಯೇ ಹೊರತು ನೀರಾವರಿಗಲ್ಲ. ಹಾಗಂದ ಮಾತ್ರಕ್ಕೆ ನಾವು ತಮಿಳುನಾಡಿಗೆ ನೀರು ಕೊಡಲ್ಲ ಅಂತ ಹೇಳಿಲ್ಲ, ಯಾಕಂದರೆ ಹಿಂದೆ ನೀವು ಹೇಳಿದಾಗೆಲ್ಲ ಕೊಟ್ಟಿದ್ದೀವಿ. ಈಗ ತಮಿಳುನಾಡಿನಲ್ಲಿ ನೀರೇ ಇಲ್ಲದಿದ್ದರೆ ಪರಿಸ್ಥಿತಿ ಬೇರೆ, ಅಲ್ಲಿ ನೀರಿದೆ, ಆ ನೀರನ್ನು ಅವ್ರು ಬಳಸ್ಕೊಳ್ಳಿ. ಜನವರಿಯ ಆದಿನಲ್ಲೋ ಅಂತ್ಯದಲ್ಲೋ ಅಥವಾ ಯಾವಾಗಲೂ ಮಧ್ಯಭಾಗದಲ್ಲೋ ಮಗದೊಮ್ಮೆ ನಾವೇ ಬೇಕಾದ್ರೆ ಮತ್ತೆ ಕೂತ್ಕೊಂಡು ಪರಿಹಾರ ಮಾಡಲಿಕ್ಕೆ ಅವತ್ತಿನ ಪರಿಸ್ಥಿತಿಯನ್ನು ನೋಡಿ ತೀರ್ಮಾನ ಮಾಡೋಣ ಅನ್ನೋ ವಾದವನ್ನು ನಾವು ಮಂಡನೆ ಮಾಡ್ಬೋದು. ಮಾಡಿ ನ್ಯಾಯಾಲಯ ಇದನ್ನು ಪರಿಗಣಿಸಬೇಕು ಅಂದಾಗ ಇಲ್ಲ, ನಾವು ಪರಿಗಣಿಸಲ್ಲ. ಹಾಗಿದ್ದಲ್ಲಿ ಈ ತೀರ್ಪಿನ ವಿಚಾರದಲ್ಲಿ ಕೆಲವು ಅನುಮಾನಗಳು, ಅನಪೇಕ್ಷಿತ ಅನುಮಾನಗಳು
ನಾವು ಆರೋಪದ ರೂಪದಲ್ಲಿ ಅದನ್ನು ಹೇಳ್ತಿಲ್ಲ. ಅನುಮಾನಗಳು ಜನರ ಮನಮಾನಸಗಳಲ್ಲಿ ಹುಟ್ಟಿ ಬಂದ್ಬಿಟ್ಟಿದೆ. ಹಲವಾರು ಅನುಮಾನಗಳು ಯಾರ್ಯಾರ್ದೋ ಬಗ್ಗೆ, ಯಾರು ಏನು, ಅವ್ರು ಏನು ಮಾಡಿದ್ರು, ಅವ್ರು ಯಾರಿಗ ವಕೀಲರಾಗಿದ್ರು, ಅವೆಲ್ಲ ಅಲ್ಲ, ಅನುಮಾನಗಳು ಬಂದಿದೆ. ಇಂತಹ ಸಂದರ್ಭದಲ್ಲಿ ನೀವು ಇದನ್ನು ಮುಂದುವರಿದು ಆಲಿಸುವುದು ನ್ಯಾಯಾಲಯದ ಘನತೆ ಮತ್ತು ಗೌರವಕ್ಕೆ ಶೋಭೆ ತರಲ್ಲವೇನೋ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಂದಾಗ ಅವರೇ ವಿಡ್ರಾ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ಈ ಆಯಾಮಗಳು ತುಂಬ ಇವೆ ಇದಕ್ಕೆ. ಈ ಹಂತದಲ್ಲಿ ಕೇಂದ್ರ ಸರ್ಕಾರದ 2ನೇ ಅಧ್ಯಾಯ ಆರಂಭ ಆಗುತ್ತೆ. ಈ ಹಂತದಲ್ಲಿ ಕೇಂದ್ರ ಸರ್ಕಾರ ಈ ಹಂತದಲ್ಲಿ ಒಂದು ನಿಲುವಿಗೆ ಬರಬೇಕು. 2 ವಿಚಾರಗಳಲ್ಲಿ ಅದೊಂದು ನಿಲುವಿಗೆ ಬರಬೇಕು. ನಂಬರ್ 1, ನಾನೇ ರಚನೆ ಮಾಡಿದ್ದಂತಹ ಮೇಲುಸ್ತುವಾರಿ ಸಮಿತಿ ಪರಿಣಿತರಿಂದ ಕೂಡಿದ ವರದಿ, ಆ ವರದಿ ಮತ್ತು ನಿರ್ಣಯವನ್ನು ನೀವು ಮಾನ್ಯ ಮಾಡದೆ ನಿಮಗೆ ಬೇಕಾದ ರೀತಿ ಮಾಡುವುದಾದರೆ ಆ ಸಮಿತಿಗೆ ಬೆಲೆ ಏನು, ಮಾನ್ಯತೆ ಏನು? ಹಾಗಿದ್ರೆ ಆ ಸಮಿತಿ ಯಾಕಿರಬೇಕು? ಹೋಗಲಿ, ಆ ಸಮಿತಿ ನನ್ನ ಶಿಶುವಾಗಿದ್ದರೆ ಓಕೆ, ಅದು ನೀವೇ ಸೃಷ್ಟಿ ಮಾಡಿರುವಂತಹ ಶಿಶು. ಯಾರು? ಕೋರ್ಟ್, ಸುಪ್ರೀಂ ಕೋರ್ಟ್. ಹಾಗಾಗಿ ನೀವು ಅದನ್ನು ಉಲ್ಲಂಘನೆ ಹೇಗೆ ಮಾಡ್ತೀರಿ? 2ನೇದು, ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ಮೇಲುಸ್ತುವಾರಿ ಸಮಿತಿ ಮಾಡಿದ ತೀರ್ಮಾನವನ್ನು ಧಿಕ್ಕಾರ ಮಾಡಿದಾಗ, ಯಾರು ಮಾಡಿದ್ರೆ ಅಂದ್ರೆ ಆಗಲ್ಲ ಪಾಲನೆ ಮಾಡೋಕ್ಕೆ ಅಂದರೆ, ಅದನ್ನು ನ್ಯಾಯಾಂಗದ ಧಿಕ್ಕಾರ ಅಂತ ಹೇಗೆ ಪರಿಗಣಿಸ್ತೀರಿ ನೀವು? ನೀರಿದ್ದು ಬಿಡದಿದ್ದರೆ ಬೇರೆ, ಇಲ್ಲದಿದ್ದಾಗ ಹೇಗೆ? 3ನೇದು, ಅಂತಾರಾಜ್ಯ ನದಿಗಳ ಇಂತಹ ವಿಚಾರದಲ್ಲಿ ಟ್ರಿಬ್ಯುನಲ್ಗಳು ಕೊಟ್ಟ ಆದೇಶವೇ ಅಂತಿಮ ಅಂತಾದಾಗ, ಸಂಕಷ್ಟ ಸ್ಥಿತಿಗೂ ಒಂದು ಸೂತ್ರ ಇದ್ದಾಗ, ಇಂತಹ ವಿಚಾರಗಳನ್ನು ಮೇಲುಸ್ತುವಾರಿ ಸಮಿತಿಗಳಲ್ಲಿ ಇತ್ಯರ್ಥ ಮಾಡಿಕೊಳ್ಳಬೇಕೇ ಹೊರತು ಅದನ್ನು ಬಗೆಹರಿಸುವುದಕ್ಕೆ ನ್ಯಾಯಾಂಗವೇ ತಾನಾಗಿ ಸ್ವಯಂ ಪ್ರೇರಿತವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವುದಾದರೆ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆಯೋ? ಈ ಪ್ರಶ್ನೆಗಳನ್ನು ಎತ್ತಿಕೊಂಡು ಕೇಂದ್ರ ಸರ್ಕಾರ ಬರಬೇಕು. ಈ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ. ಈ ಪ್ರಶ್ನೆ ನಾವು ಕೇಳೋಕ್ಕಾಗಲ್ಲ, ಅವ್ರು ಕೇಳಬೇಕು ಈ ಪ್ರಶ್ನೆಗಳು. ದಟ್ ಡಸ್ ನಾಟ್ ಮೀನ್ ಕೇಂದ್ರ ಸರ್ಕಾರ ತಮಿಳುನಾಡನ್ನು ಬಲಿ ಹಾಕಿ ಬಿಡಬೇಕು ಅಂತ ಹೇಳಿ ಅಂತ ಯಾರು ಹೇಳ್ತಿಲ್ಲ. ನೋ ಬಡಿ ಸೇ. ಇದು ಪರಂಪರೆಯಾಗಿ ಬಿಟ್ಟರೆ ನಾಳೆ ಯಾವುದೇ ಜಲವಿದ್ಯುತ್ ಜಲ ಹಂಚಿಕೆ, ನೀರು ಹಂಚಿಕೆ ವಿಚಾರಕ್ಕೆ ಬಂದಾಗ ಟ್ರಿಬ್ಯುನಲ್ಗಳ ಅವಶ್ಯಕತೆ ಇಲ್ಲ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ನಡುವೆ ನಡೆಯುತ್ತಿರಬಹುದಾದ ಜಲ ವಿವಾದ, ಟ್ರಿಬ್ಯುನಲ್ ಅಥವಾ ಯಾವುದೇ ಒಂದು ಅವಶ್ಯಕತೆ ಇಲ್ಲ, ಕೋರ್ಟೇ ತೀರ್ಮಾನ ಮಾಡಿ. ಛತ್ತೀಸ್ಗಢ ಮತ್ತು ಒರಿಸ್ಸಾ ನಡುವೆ ನಡೀತಾ ಇರುವಂಥದ್ದು ಕೋರ್ಟೇ ತೀರ್ಮಾನ ಮಾಡಿ, ಅದಕ್ಕೆ ಯಾರೂ ಏನೂ ಬೇಕಿಲ್ಲ. ವೈ ದೆನ್ ವಾಟ್ ಇಸ್ ದಿ ಪವರ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂಡ್ ದಿ ಲೆಜಿಸ್ಲೇಟಿವ್ ಸಿಸ್ಟಮ್ಸ್ ಅಗೇನೆಸ್ಟ್ ದ ಜುಡಿಷಿಯರಿ? ಈ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಆಯಿತು. ಅಪಮಾನಕ್ಕಲ್ಲ, ನ್ಯಾಯಾಲಯನ ಧಿಕ್ಕಾರ ಮಾಡಲಿಕ್ಕಲ್ಲ, ತಮಿಳುನಾಡಿನ ವಿರೋಧಿ ಎನ್ನುವ ರೂಪದಲ್ಲೂ ಅಲ್ಲ, ಆದರೆ ಭಾರತದ ಒಕ್ಕೂಟ ವ್ಯವಸ್ಥೆಯೊಳಗಿನ ಭಾರತದ ಭದ್ರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋಕೆ. ದಟ್ಸ್ ಆಲ್ ಈಸ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಂಡ್. ಅದು ಅಂದರೆ ಕೇಂದ್ರ ಸರ್ಕಾರ. ರಾಜ್ಯ ರಾಜಕೀಯ ಪಕ್ಷಗಳಿಗೆ ಬರೋದಾದರೆ ನೀವು ಇವತ್ತು ನಿಮ್ಮದು ಅದ್ಭುತವಾದ ಪರ್ಫಾರ್ಮೆನ್ಸ್, ನಿಮ್ಮ 3 ಜನದ್ದು, ಇನ್ಕ್ಲೂಡಿಂಗ್ ಇಂಡಿಪೆಂಡೆಂಟ್ಸ್, ಪಾಪ ಯಾರಿರ್ತಾರೋ ಅವರು, ಅಥವಾ ಇನ್ನಿತರೆ ಪಕ್ಷಗಳು ಯಾರು ಇದ್ದಾರೆ, ರೈತ ಸಂಘದಿಂದ ಪುಟ್ಟಣ್ಣನವರು ಎಲ್ಲ ಇದ್ದಾರೆ. ಆದರೆ ಇಲ್ಲಿಗೆ ನಿಮ್ಮ ಪಾತ್ರ ಮುಗಿದಿಲ್ಲ, ಈಗ ನಿಮ್ಮ ಪಾತ್ರ ಆರಂಭ. ಕಾರಣ ನಾಳೆ ನಾವು ಎಣಿಕೆ ಮಾಡುವುದಕ್ಕಿಂತ ಭಿನ್ನವಾದಂತಹ ಬೆಳವಣಿಗೆಗಳು ನಡೆಯಬಹುದು ನ್ಯಾಯಾಲಯದಲ್ಲೂ. ಕೇಂದ್ರ ಸರ್ಕಾರ ಇಬ್ಬರ ಮಧ್ಯೆ ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ ಅಂತ ಅಂದ್ಕೊಂಡು ಹಿಂದಕ್ಕೆ ಸರಿದೂ ಬಿಡಬಹುದು, ಅಥವಾ ತಿಪ್ಪೆ ಸಾರಿಸಿ ಕೈ ತೊಳೆದುಕೊಂಡು ಬಿಡಬಹುದು. ಅದರ ಹೊಡೆತ ನಮಗೆ ಬೀಳುತ್ತೆ. ಬಿದ್ದಾಗ ಈ ನಿರ್ಣಯದ ಜವಾಬ್ದಾರಿಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಮುಂದೆ ಹೇಳಬೇಕು. ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ನಾವು ಕೋರ್ಟು, ಆದರೆ ಚೀಫ್ ಸೆಕ್ರೆಟರಿನ ಹಾಕ್ಬಿಡ್ತೀನಿ, ನೋ, ಕುಮಾರಸ್ವಾಮಿ ವಿಲ್ ಹ್ಯಾವ್ ಟು ಫೈಲ್ ಎನ್ ಅಫಿಡವಿಟ್, ನೋ, ಐ ಆಮ್ ರೆಸ್ಪಾನ್ಸಿಬಲ್ ಟು ದಿಸ್. ಯಡಿಯೂರಪ್ಪನವರು, ನೋ, ನಾನ್ ರೆಸ್ಪಾನ್ಸಿಬಲ್ ಇದಕ್ಕೆ, ಕಮ್ ಆನ್, ಜೈಲ್ ಮೀ. ಯಾಕಂದರೆ ಕೋರ್ಟ್ ಎಲ್ಲ 224 ಶಾಸಕರನ್ನು ಜೈಲಿಗೆ ಹೋಗಿ ಅಂತ ಹೇಳಕ್ ಬರಲ್ಲ. ಆ ತೀರ್ಮಾನ ಬಂದರೇ, ನಾನು ಹೇಳ್ತಿರೋದು ಬಂದರೇ, ನನಗೆ ಗೊತ್ತಿಲ್ಲ. ಆಗ ಇವರು ಹೇಳಬೇಕು. ಆ ಹಂತದಲ್ಲೂ ರಾಜಕಾರಣ ಆಗಬಾರ್ದು. ನಾವು ನೋಡಿರುವ ಹಿಂದಿನ ಕಥೆಗಳನ್ನು ನೋಡಿದ್ರೆ ಅಂತಹ ಕುತ್ತಿಗೆ ಹೋಗುವ ಸಂದರ್ಭ ಬಂದಾಗ ಎಲ್ಲರೂ ಕುಸಿದು ಬಿದ್ದು ಬೆನ್ನು ಬಗ್ಗಿಸಿ ಮೂಳೆ ಬಗ್ಗಿಸಿ ಕಂಡು ತೆವಳಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನಾಗಲ್ಲಪ್ಪ. ಆಗ ಹೈಕಮಾಂಡ್ಗಳ ಮಧ್ಯೆ ಪ್ರವೇಶ ಮಾಡುತ್ತವೆ. ಹೈಕಮಾಂಡ್ಗಳಿಗೆ ಕರ್ನಾಟಕ ಇಂಪಾರ್ಟೆಂಟ್, ಅವ್ರಿಗೆ ಆಲ್ ಇಂಡಿಯಾ ಆ್ಯಂಗಲ್ ಇಂಪಾರ್ಟೆಂಟ್ ಅವ್ರಿಗೆ. ಹಾಗಾಗಿ ಅವರು ಮಧ್ಯೆ ಪ್ರವೇಶ ಮಾಡ್ತಾರೆ. ಕಾಂಗ್ರೆಸ್ನವ್ರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಸ್ಕೋಬೇಕು ಅಂತಾನೋ, ಬಿಜೆಪಿ ಅವರಿಗೆ ಅಲ್ಲಲ್ಲ,
ಇದು ಕಳ್ಕೊಂಬಿಟ್ರೆ ಇರೋ 1.5 ವರ್ಷನ ಅಂತಾನೋ, ಅದನ್ನು ಬಿ ಜೆ ಪಿಯವರು ಹೊಡೆದು ಬಾಯಿಗಾಕೊಳ್ಳೋಕ್ಕೆ ನಮ್ಮ ಮೇಲೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾನೋ ಪಾಲಿಟಿಕ್ಸಲ್ಲಿ, ಅಥವಾ ಬಿ ಜೆ ಪಿಯವರು ನೀವು ಇವ್ರದ್ದನ್ನು ಕರ್ನಾಟಕದವ್ರು ಈಗ ಹಂಗೆ ರೆಸಲ್ಯೂಷನ್ ಮಾಡಿದ್ದೀನಲ್ಲ ನಾವು ಒಪ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾಳೆ ಬೇರೆ 20 ರಾಜ್ಯಗಳಲ್ಲೆಲ್ಲ ಇದೇ ಪರಿಸ್ಥಿತಿ ಬಂದರೆ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬಂದುಬಿಟ್ರೆ, ಆಗ ಅವರು ಹಿಂಗೆ ಮಾಡ್ಕೊಂಡು ಬಂದುಬಿಟ್ರೆ ಆಗ ನಾವೇನು ಮಾಡೋದು, ದೇಶ ನಡೆಸೋದು ಹೆಂಗೆ ಅಂತ ಅವರು ಇಲ್ಲಿಯ ಜನ ಬಿ ಜೆ ಪಿಯವ್ರ ಮೇಲೆ ಒತ್ತಡ ಹಾಕೋದು. JDS ಪ್ರಾಬ್ಲಮ್ ಇಲ್ಲ, ಆಗ ನೀವು ಬಗ್ಗಬಾರ್ದು. ಆ ಹಂತದಲ್ಲಿ ಯು ಹ್ಯಾವ್ ಟು ಗೋ ಅಬೌವ್ ಯುವರ್ ಪಾಲಿಟಿಕ್ಸ್ ಅಂಡ್ ಪಾರ್ಟಿ. ಅದಾದರೆ ಮಾತ್ರ ಇವತ್ತಿನ ಈ ಎದೆ ಉಬ್ಬಿಸಿ ತೆಗೆದುಕೊಂಡಿರುವ ನಿಮ್ಮ ನಿರ್ಣಯಕ್ಕೆ ಮಾನ ಮರ್ಯಾದೆ ಇರೋದು, ಒಂದು ಬೆಲೆ ಇರೋದು. ಅದಿಲ್ಲದಿದ್ದರೆ ಇವತ್ತಿನ ಈ ವಿಶೇಷ ಅಧಿವೇಶನ ಒಂದು ಪ್ರಹಸನ ಮತ್ತು ನಾಟಕ. ಅದರಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳು ಅನ್ನೋ ಇತ್ಯರ್ಥ ತೀರ್ಮಾನಕ್ಕೆ ರಾಜ್ಯ ಬರುತ್ತೆ. ಬರಬೇಕು, ರಾಜ್ಯ ಬರುತ್ತೆ ಅಲ್ಲ. ನೋಡೋಣ, ಇವತ್ತಿನ ಬೆಳವಣಿಗೆ 2 ಮುಖದಿಂದ ನೀವು ನೋಡಬೇಕು. ಒಂದು ಕರ್ನಾಟಕದ ಪರವಾಗಿ, ಇನ್ನೊಂದು ಕರ್ನಾಟಕೇತರವಾಗಿ. ಕರ್ನಾಟಕದ ಪರವಾಗಿ ವಿ ಆರ್ ಹ್ಯಾಪಿ ಟುಡೇ. ನಮ್ಮವರು ಎಲ್ಲರೂ ಒಗ್ಗಟ್ಟಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶಾಬಾಸ್, ವೆರಿ ಗುಡ್. ಅಟ್ಲೀಸ್ಟ್ ಇಷ್ಟರು ಮಾಡಿದ್ರಲ್ಲ ನೀವು, ವೆರಿ ಗುಡ್. ಕರ್ನಾಟಕದ ಹೊರಗಡೆ ಹೀಗೆ ನೋಡ್ತಾರೆ ಅಂತ ಅನ್ಕೋಬೇಡಿ. ಈ ರಾಜ್ಯ ಧಿಕ್ಕಾರ ಮಾಡುತ್ತಾ? ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳಲ್ವಾ? ಏನು ಕರ್ನಾಟಕ ಏನು ಪ್ರತ್ಯೇಕ ರಾಷ್ಟ್ರನ? ಈ ದೃಷ್ಟಿಕೋನದಲ್ಲೇ ಇರ್ತಾರೆ ಹೊರಗಡೆ ಇರೋರು. 2 ಮುಖ, ಯಾರ್ಯಾರು ಹೆಂಗೆ ನೋಡ್ತಿರೋ ಹಾಗೆ ನಿಮಗೆ. ಹಾಗಾಗಿ ಈ ಎಲ್ಲವನ್ನ ನೋಡ್ತಾ ಇದ್ದರೆ ನಾವು, ನಮಗೆ ಒಂದೇ ಒಂದು ಅನಿಸೋದು, ಸುಪ್ರೀಂ ಕೋರ್ಟ್ಗೆ ಅದನ್ನು ಹೇಳಬೇಕು ಅನ್ಸುತ್ತೆ. ಯಾರೋ ಒಬ್ಬರು ಅವತ್ತಿನ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಇದು ನಮ್ಮ ಗೆಲುವಲ್ಲ, ಇವತ್ತು ನಮ್ಮ ಗೆಲುವು ಅಂತ ಪರಿಭಾವಿಸಬೇಡಿ. ಇವತ್ತು ಈ ರೆಸಲ್ಯೂಷನನ್ನು ನಮ್ಮ ಅನಿವಾರ್ಯ ಸಂಕಟವನ್ನು ಹೊರಹಾಕಲು ಬಳಸಿಕೊಂಡಿರುವ ಒಂದು ಮಾರ್ಗ ಅಷ್ಟೇ. ತಮಿಳುನಾಡಿಗೆ ಸೋಲು ಅಲ್ಲ, ನಮ್ಮ ಸಂಕಟವನ್ನು ನಿಮ್ಮ ಮುಂದೆ ಇಟ್ಟಿರುವುದನ್ನು ನೀವು ಅರಿತುಕೊಳ್ಳಲು ನಾವು ಮಾಡಿಕೊಡ್ತಾ ಇರೋ ಮಗದೊಂದು ಅವಕಾಶ ಅಷ್ಟೆ. ಇದನ್ನು ನ್ಯಾಯಾಲಯ ಅರ್ಥ ಮಾಡ್ಕೋಬೇಕು. ನ್ಯಾಯಾಲಯ ಕರ್ನಾಟಕವನ್ನು ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರನ್ನು ಭೂತಗಣ್ಣಿಯಲ್ಲಿ ಇಟ್ಕೊಂಡು ಅವರ ಮುಖವನ್ನು ನೋಡುತ್ತಾ ನಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡಬೇಡಿ. ಕರ್ನಾಟಕ ಅಂದರೆ ಅವ್ರು 3 ಜನ ಅಲ್ಲ, ಅವ್ರು 3 ಪಾರ್ಟಿ ಅಲ್ಲ, ಜನ ಬೇರೆ, ಪಾರ್ಟಿ ಬೇರೆ. ನಮಗೆ ಪನಿಷ್ಮೆಂಟ್ ಕೊಡಬೇಡಿ. ಅದನ್ನು ಆ ಲಾರ್ಜ್ ಹಾರ್ಟೆಡ್ನೆಸ್ ಒಂದು ದೊರೆಗೆ ಬರಬೇಕು. ಯಾವಾಗಲೂ ಹೇಳ್ತಾರೆ, ದೊರೆಗೆ ಆ ಹೃದಯ ವೈಶಾಲ್ಯತೆ ಇರಬೇಕು ಅಂತ. ದೊರೆ ಅಂದರೆ ಸುಪ್ರೀಂ ಕೋರ್ಟು ಇರ್ಬೋದು, ಚೀಫ್ ಮಿನಿಸ್ಟರ್ಗಳು ಇರ್ಬೋದು, ಪ್ರೈಮ್ ಮಿನಿಸ್ಟರ್ಗಳು, ಮನ್ನಿಸಿ ಮುಂದಕ್ಕೆ ಹೋಗುವಂತಹ ಮನೋಸ್ಥಿತಿಯನ್ನು ಅವ್ರು ಇಟ್ಕೊಂಡಿರಬೇಕು. ವೈರತ್ವದ ದೃಷ್ಟಿಯಲ್ಲಿ ಹೋಗುವಂಥವ್ರು ದೊರೆಗಳಾಗಲ್ಲ, ದೊಡ್ಡವರೂ ಆಗಲ್ಲ. ನೀವು ಬೇಕಾದ್ರೆ ದಬ್ಬಾಳಿಕೆಯನ್ನು ಮಾಡಿ ಮುಂದಕ್ಕೆ ಹೋಗಬಹುದು, ಬಟ್ ನೀವು ದೊಡ್ಡವರಾಗಲ್ಲ ಆಗ. ದಟ್ ಈಸ್ ಅವರ್ ಪಾಯಿಂಟ್ ಅಂತ ಅನಿಸುತ್ತೆ. ನಮ್ಮ ಜೀವನ ಮರಣದ ಪ್ರಶ್ನೆಯನ್ನು ನಾವು ಎತ್ತಿದ್ದೀವಿ, ನಿಮ್ಮನ್ನು ಧಿಕ್ಕಾರ ಮಾಡುವುದಕ್ಕೆ ಅಲ್ಲ ಅನ್ನೋ ಸಂದೇಶ ಇವತ್ತು ರವಾನೆ ಆಗಬೇಕು ಅನ್ನೋದು ನಮ್ಮ ಬಯಕೆ. ನೋಡೋಣ, ಲೆಟಸ್. 3 ನಾಯಕರ ಜೊತೆ ಮಾತನಾಡುವುದಕ್ಕೆ ಮೊದಲು ವಿಶೇಷ ಅಧಿವೇಶನದ ಬಳಿಕ ಮಾತನಾಡಿದಂತಹ ನಾಯಕರುಗಳು ಏನೇನು ಹೇಳಿದ್ರು ಅನ್ನೋದನ್ನು ಒಂದು ಕ್ಷಣ ನೋಡೋಣ. ಈಗಿನ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಒಂದು ತಾತ್ಕಾಲಿಕವಾದಂಥ ಒಂದು ರಿಲೀಫ್ ಪಡೆಯತಕ್ಕಂಥದ್ದಕ್ಕೆ ಶಾಸಕಾಂಗದ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಈ ವಿಷಯದಲ್ಲಿ ಬಹಳ ದೂರ ನಾವು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಮತ್ತೊಂದು ನಾವು ನಿರ್ಣಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ರೀತಿ ವಿಶೇಷವಾದಂತಹ ಅಧಿವೇಶನ ಆಗಿದ್ದು ಬಹಳ ಕಡಿಮೆ. ಕಾವೇರಿ ವಿಚಾರವಾಗಿ ಇದು 6ನೇ ಅಧಿವೇಶನ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾವೇರಿ ವಿಚಾರವಾಗಿ. ಇವತ್ತು ಸದನದಲ್ಲಿ ಇವತ್ತು ಪ್ರತಿಪಕ್ಷದ ನಾಯಕನಾಗಿ ನಾನು ಇಡೀ ಒಂದು ಸದನ ಇವತ್ತು ಅದಕ್ಕೆ ಒಪ್ಪಿಗೆ ಕೊಡುವ ಮುಖಾಂತರ ಸರ್ವಾನುಮತದ ನಿರ್ಣಯ ಪಾಸ್ ಮಾಡುವ ಮುಖಾಂತರ ಎಲ್ಲರೂ ಗೌರವ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತೀನಿ. ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಇವತ್ತು ದಿವಸ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲರೂ ಒಂದಿದೀವಂತ ಮತ್ತೊಮ್ಮೆ ನಾವು ಪ್ರದರ್ಶನವನ್ನು ಮಾಡಿದ್ದೀವಿ. ಎಲ್ಲವನ್ನ ಇವತ್ತು ಸಹ ಸುಪ್ರೀಂ ಕೋರ್ಟ್ಗೆ ನಾವು ವಿವರಣೆಯನ್ನು ಕೊಡ್ತೀವಿ. ಇವತ್ತು ಸಹ ಈ ರೀತಿ ಸದನದಲ್ಲಿ ಇವತ್ತು ನಿರ್ಣಯ ಕೈಗೊಳ್ಳಲಾಗಿದೆ. ಜನರ ಭಾವನೆಯನ್ನ, ನಮ್ಮ ರಾಜ್ಯದ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿ. ಸದನ ಕೂಡ ನಿರ್ಣಯ ತಗೊಂಡಿದೆ. ಇದು ನಮ್ಮ ನಿರ್ಧಾರ ಅಲ್ಲ, ರಾಜ್ಯ ಜನತೆಯ ನಿರ್ಧಾರ. ನಮ್ಮ ಜನಕ್ಕೆ ಕುಡಿಯೋಕೆ ನೀರಿಲ್ಲ, ಬದುಕಲಿಕ್ಕೋಸ್ಕರ ಇವತ್ತು ಇಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಏನೇ ಬಿಕ್ಕಟ್ಟು ಬಂದರೂ ಕೂಡ ಅದನ್ನ ಎದುರಿಸಲಿಕ್ಕೆ ಸಿದ್ಧರಾಗಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಇತ್ತ ಕರ್ನಾಟಕದಲ್ಲಿ ವಿಶೇಷ ಅಧಿವೇಶನ ನಡೆದು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದ್ರೆ, ಅತ್ತ ತಮಿಳುನಾಡು ಮಾತ್ರ ತನ್ನ ನರಿಬುದ್ಧಿಯನ್ನ ಪ್ರದರ್ಶಿಸ್ತಾ ಇದೆ. 3,000 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶಿಸಿರೋ ಕಾವೇರಿ ಮೇಲುಸ್ತುವಾರಿ ಸಮಿತಿ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದೆ. ಅಲ್ಲದೆ ಸೆಪ್ಟೆಂಬರ್ನಲ್ಲಿ 17.5 TMC ನೀರು ಬಿಡುಗಡೆ ಮಾಡುವಂತೆ ಕೋರಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ಸಹ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದೆ. 3,000 ಕ್ಯೂಸೆಕ್ ನೀರು ಹರಿಸೋಕೆ ಸಾಧ್ಯ ಇಲ್ಲ ಅಂತ 164 ಪುಟಗಳ
ಪೂರಕ ದಾಖಲೆಗಳೊಂದಿಗೆ 14 ಪುಟಗಳ ಆಕ್ಷೇಪಣಾ ಅರ್ಜಿ ಸಲ್ಲಿಸಿದೆ. ಆಲ್ ರೈಟ್. ಮೇಲ್ನೋಟಕ್ಕೆ ಎಗೈನ್ ಎಂಥ ಹುಚ್ಚಾಟದ ಅರ್ಜಿಗಳು ಅನ್ಸತ್ತೆ. ಇದು ರೊಚ್ಚೋ ಕಿಚ್ಚೋ ವೈಷಮ್ಯವೋ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ 17.5 TMC ನೀರನ್ನು ಬಿಡುಗಡೆ ಮಾಡಬೇಕು ಸೆಪ್ಟೆಂಬರ್ನಲ್ಲಿ, ಅಂದರೆ ಈ ತಿಂಗಳು ಅವರು ಜೂನಿಂದ ಸರ್ ಅಲ್ವಾ ಬಿಡಬೇಕು ಅನ್ನೋದಾದರೆ, ಇರೋದು 27.6 ಆದರೆ 4 ಸೇರಿ ಇರೋದಾದರೆ ಅಲ್ಲಿ ಇನ್ನು 10 TMC ಉಳ್ಕೊಳ್ಳುತ್ತೆ ಅಥವಾ 9 TMC ಉಳ್ಕೊಳ್ಳುತ್ತೆ ಅನ್ನೋದಾದರೆ ಕರ್ನಾಟಕಕ್ಕೆ ಜಯಲಲಿತಾ ಅಥವಾ ಕೇಂದ್ರ ಸರ್ಕಾರದವರು ಒಂದಷ್ಟು ಪೈಪ್ಲೈನ್ ಹಾಕಿ ವಿಷಾನ ಹರಿಸ್ಬಿಡಿ, ಅಥವಾ ಸುಪ್ರೀಂ ಕೋರ್ಟ್ನವರೇ ಕೊಡಿ, ಎಲ್ಲ ಹರಿಸ್ಬಿಡ್ತೀವಿ ನೀವೇ ಕೊಟ್ಬಿಡಿ ಅಂತ ಹೇಳ್ಬೇಕು ಅವ್ರಿಗೆ. ವಿಷ ಕಳಿಸ್ಬಿಟ್ಟು ನೀರು ಕುಡಿಯೋ ಬದಲು ಇದನ್ನು ಕುಡಿದು ಸತ್ತೋಗಿ ಅಂತ. ಹೌ ಕ್ಯಾನ್ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನವನ್ನು ಹೇಳಬೇಕು. 27.6 ಇದ್ದಾಗ 4 ಜಲಾಶಯಗಳಲ್ಲಿ 17 TMCಯನ್ನು ಕೇಳಿದ್ರೆ ಹುಡುಗಾಟ ಆಡ್ತಾ ಇದ್ದೀರಾ ಅಂತ ಕೇಳಬೇಕು ಯಾರು, ತಮಾಷೆ ಆಡ್ತಿದ್ದೀರಾ ಅಂತ ಕೇಳಬೇಕು ಯಾರು. ನ್ಯಾಯಮೂರ್ತಿಗಳು ಅಷ್ಟೇ ಸರ್, ಆಡಳಿತ ನಡೆಸೋದು ಕೂಡ ನ್ಯಾಯಮೂರ್ತಿಗಳಿಗೂ ವಸ್ತುಸ್ಥಿತಿ ಗೊತ್ತಾಗಬೇಕಲ್ಲ, ಕೇಂದ್ರ ಸರ್ಕಾರಕ್ಕೂ ಕಾಣಿಸ್ಬೇಕಲ್ಲ, ಕೇಳೋದ್ರಲ್ಲೂ ಒಂದು ಇತಿಮಿತಿ ಬೇಡವೇ? ಹುಟ್ಲಿಕ್ಕೆ ತಿನ್ನೋದಕ್ಕೆ 3 ಹೊತ್ತು ದುಡಿದು ಅನ್ನವನ್ನು ತಿಂತಾ ಇರೋವನ ಮನೆಗೆ ಹೋಗಿ ನನಗೊಂದು ಭವ್ಯ ಬಂಗಲೇನು ಒಂದು ಮರ್ಸಿಡೀಸ್ ಬೆಂಜನ್ನು ಕೊಟ್ಟು ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂತಂದ್ರೆ ಅವನು ಏನು ಮಾಡಬೇಕು? 3 ಹೊತ್ತು ತಿನ್ನಕ್ಕೆ ಬಡ್ದಾಡ್ತಿರ್ತಾನೆ, ಕಷ್ಟಪಡ್ತಿರ್ತಾನೆ. ಅವನು ಕೇಳಿದ್ರೆ 27.6 TMC ಇಟ್ಕೊಂಡು ಕುಡಿಯಕ್ಕೆ ಇಟ್ಕೋತೀವಿ ನೀರನ್ನ ಅಂತಂದಾಗ 17.5 ತಿಂಗಳದ್ದು ಕೊಟ್ಟುಬಿಡು ಅಂತಂದರೆ ಅದನ್ನು ಕಿತಾಪತಿ ಅಂತ ಕರೆಯೋಣವೋ, ಕಾಮನ್ ಸೆನ್ಸ್ ಇಲ್ಲ ಅಂತ ಕರೆಯೋಣವೋ, ವೈರತ್ವದ ಪೀಕ್ ಇದು ಅಂತ ಕರೆಯೋಣವೋ, ಉದ್ದೇಶಪೂರಿತವಾದ ವ್ಯಾಜ್ಯವನ್ನು ತೆಗೆದು ರಾಜಕೀಯವನ್ನ ಮಾಡಲಿಕ್ಕೆ ಹೊರಟಿರುವಂತಹ ದುಷ್ಟ ನಾಯಕರ ಬುದ್ಧಿಗಳು ಅಂತ ಕರೆಯೋಣವೋ, ಏನು ಕರೀಬೇಕು ಸರ್? ಬಸ್ ತೋರಿಸಿದ್ರೆ ಪ್ರೇರೇಪಣೆ ಪ್ರಚೋದನೆ ಅಂತಾರೆ, ಇದು ಪ್ರಚೋದನೆ ಅಲ್ವಾ ಸರ್? ಪ್ರಚೋದನೆನೇ. ಇದನ್ನೇ ಕೇಂದ್ರ ಕೇಳಬೇಕು, ಇದನ್ನೇ ಕೋರ್ಟ್ ಕೇಳಬೇಕು. ಆಲ್ ರೈಟ್, ನೀವು ನೀರು ಕೇಳಿ ತಪ್ಪಿಲ್ಲ, ನಿಮಗೆ ಕಾಮನ್ ಸೆನ್ಸ್ ಬೇಡ. 27.6 ಇದೆ ಅಂತಂದಾಗ ಇಲ್ಲಿ 17.5 ಬರೀ ಯಾರ್ಯಾರು ಸೆನ್ಸ್ ಇದೆಯೋ ಇಲ್ಲೋ ಸರ್? ಆಲ್ ರೈಟ್, ಮುಂದಕ್ಕೆ ಎಲ್ಲೆಲ್ಲಿ ಹೋಗ್ಬೋದು ಅಂತಂದರೆ ಸಲಹೆ ಕೇಳ್ಬೋದು. ಅಕಸ್ಮಾತ್ ಕೋರ್ಟ್ ಏನಾದರೂ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರೆ ಒಂದು ಪರಿಣಿತರ ತಂಡ ಕಳಿಸ್ಬೋದು, ನೀರಿದೆಯಾ ಇಲ್ವಾ ಅಂತ ಬೇಕಾದ್ರೆ ನೋಡ್ಕೋಬೋದು. ದಯಮಾಡಿ ನೋಡ್ಕೊಳ್ಳಿ, ಬೇಡ ಅಂದರಾರು. ಕನ್ನಡಿಯ ಮುಂದೆ ನಾವು ನಿಂತು ಬಿಟ್ಟಿದ್ದೇವೆ ಕರ್ನಾಟಕದವರು ಬೆತ್ತಲಾಗಿ. ನೀವು ನಮ್ಮ ಬೆತ್ತಲಾಗಿರೋದನ್ನು ಇಲ್ಲೇ ಬಂದು ಸ್ಟ್ರೈಟ್ ಆಗಿ ಲೈವ್ ನೋಡಬೇಕು ಅಂದರೆ ಬಂದು ನೋಡ್ಕೊಂಡೋಗಿ, ಬೇಡ ಅಂತಂದವ್ರು ಯಾರು ನಿಮ್ಮನ್ನು. ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಾವು ಮುಂದುವರಿಸ್ತೀವಿ, ಅವರು ಮುಂದುವರಿಸ್ತಾರೆ. ಏನೋ ಒಂದು ಹಿಂದೆ ಕೇಸ್ಗಳು ಇಂಥವೇ ಬಂದಿದ್ವು. ಬಂಗಾರಪ್ಪನವರು ಮಾಡಿದ್ರು, ನ್ಯಾಯಾಂಗ ನಿಂದನೆಗೆ ಒಳಗಾಗಿದ್ದರು. SM ಕೃಷ್ಣ ಅವರು ಮಾಡಿದ್ರು, ನ್ಯಾಯಾಂಗ ನಿಂದನೆಗೆ ಒಳಗಾಗಿದ್ದರು. ಆಮೇಲೆ ಅವರಿಬ್ಬರು ಕ್ಷಮೆ ಕೇಳಿ ತಮಿಳುನಾಡಿಗೆ ನೀರನ್ನೇನೋ ಬಿಟ್ಬಿಟ್ಟಿದ್ರು. ಆಗ ಈಗ ಪರಿಸ್ಥಿತಿ ಹಾಗಲ್ಲ, ಇದು ಸದನದ ನಿರ್ಣಯ, ಅಂದರೆ ಕರ್ನಾಟಕದ ನಿರ್ಣಯ. ನಾಳೆ ನೀವು ಏನಾದರೂ ಬಗ್ಗಿ ಮಂಡಿ ಊರ್ತಾ ಹೋದರೆ ಕರ್ನಾಟಕದ ಜನರ ಮಾನ ಮರ್ಯಾದೆ ಹರಾಜಾದಂಗೆ ಅನ್ನೋದನ್ನು ನೆನಪಿಟ್ಕೊಳ್ಳಬೇಕು. ಆಲ್ ರೈಟ್, ಇದು ಪರಿಸ್ಥಿತಿ. ಆಲ್ ರೈಟ್, ಇವತ್ತಿನ ಈ ಬೆಳವಣಿಗೆಗಳು ಮತ್ತು ನಾಳಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋದು, ನಾಳೆ ಅಂತ ನಾಳೆ ಅಲ್ಲ, ಮುಂದೆ ಯಾರು ಅನ್ನೋದಕ್ಕೆ 27 ಅವರೆಗೆ ಆಗೋದಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮಂತ್ರಿಗಳಾಗಿರುವಂತಹ ಶ್ರೀ ರಮೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತಾರೆ. ಇನ್ನು ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮಂತ್ರಿಗಳಾಗಿರುವಂಥ ಶ್ರೀ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ BJP ಪ್ರತಿನಿಧಿಸ್ತಾರೆ. ಇನ್ನು ನಿರ್ಣಯವನ್ನು ಅನುಮೋದನೆ ಮಾಡಿದ್ದಂತಹ ಅಥವಾ ಮಂಡನೆ ಮಾಡಿದ್ದಂತಹ ಶ್ರೀ YSV ದತ್ತ ಅವರು ನಮ್ಮ ಜೊತೆ ಇದ್ದಾರೆ. ಶಾಸಕರು ಹಾಗೂ JDS ಅನ್ನು ಪ್ರತಿನಿಧಿಸ್ತಾರೆ. ನಮಸ್ಕಾರ ಮಾನ್ಯ ದತ್ತ ಅವರಿಗೆ ನಮಸ್ಕಾರ. ತಾವು ಲೈವಲ್ಲಿ ಇದ್ದೀರಿ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಪರಿಭಾವಿಸ್ತೀನಿ. ಇನ್ನು ಅತ್ತ ದೂರವಾಣಿಯಲ್ಲಿ ನನ್ನ ಜೊತೆ ದತ್ತ ಅವರೇ, ನಿಮ್ಮ ಜೊತೆ ಇನ್ನಿಬ್ಬರು ನಾಯಕರು ಸೇರ್ಕೊಂಡಿದ್ದಾರೆ. ಒಬ್ಬರು ರಮೇಶ್ ಕುಮಾರ್ ಹಾಗೂ ಇನ್ನೊಬ್ಬರು ಸುರೇಶ್ ಕುಮಾರ್. ನಿಮ್ಮಿಬ್ಬರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್. ಸುರೇಶ್ ಕುಮಾರ್ ಅವರೇ, ಫೇರ್ ಎನಫ್. ಫಸ್ಟ್ ಲೆಟ್ ಮಿ ಕಂಗ್ರ್ಯಾಚುಲೇಟ್ ಆಲ್ 3 of you ಫಾರ್ ಎ ಸ್ಟುಪೆಂಡಸ್ ಪರ್ಫಾರ್ಮೆನ್ಸ್ ಇವತ್ತು ನಿಮ್ಗಳದ್ದು ಅಸೆಂಬ್ಲಿನಲ್ಲಿ ಅಥವಾ ಕೌನ್ಸಿಲ್ನಲ್ಲಿ. ಕಾರಣ ಕರ್ನಾಟಕ ಹೆದರ್ಕೊಂಡಿತ್ತು ಅಥವಾ ಬಯಸಿತ್ತು ಹೀಗಾಗಬೇಕು ಅಂತ, ಹಾಗೇ ಆಗಿದೆ. ಹಾಗಾಗಿ ನಾವು ಅಷ್ಟರ ಮಟ್ಟಿಗೆ ನಿಮ್ಗಳಿಗೆ ಋಣಿ ಆಗ್ತೀವಿ. ಬಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಸುರೇಶ್ ಕುಮಾರ್, ಬಿಕಾಸ್ ಕಾನೂನು ಮಂತ್ರಿಗಳಾಗಿದ್ರಿ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾಗ. ಅಲ್ಲ, ಈ ಸಲದ್ದು ತಾವು ರೆಸಲ್ಯೂಷನ್ ನೋಡಿದ್ರೆ ನಾವು ತಮಿಳುನಾಡು ವಿರುದ್ಧವಾಗ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗ್ಲಿ ಯಾವುದು ಕೂಡ
ಅದರಲ್ಲಿ ಏನು ಪದನೂ ಕಾಣೋದಿಲ್ಲ, ಯಾವುದು ವಿಚಾರನೂ ಕಾಣೋದಿಲ್ಲ. ಒನ್ ಆಫ್ ದಿ ವೆರಿ ವೆಲ್ ಡ್ರಾಫ್ಟೆಡ್ ರೆಸೊಲ್ಯೂಷನ್ಸ್. ಮತ್ತೆ ನಾವು ಬಹಳ ಸರಳವಾಗಿ ನೇರವಾಗಿ ಹೇಳಿರೋದು, ನಮಗಿರುವ ನೀರಿನ ಪ್ರಮಾಣ ಇಷ್ಟು, ಇದು ಕುಡಿಯೋ ನೀರಿಗೋಸ್ಕರ ಬೇಕು ಅಂತ. ನನಗೆ BV ಆಚಾರ್ಯ ಅವರು ಇನ್ನೊಂದು ಕಡೆ ಹೇಳ್ತಾ ಇದ್ರು ನನಗೆ, ಇದು ಯಾವುದೇ ರೀತಿ ನ್ಯಾಯಾಂಗ ಒಂದು ನಾವೇನು ಹೇಳ್ತೀವಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಒಳಗಾಗೋದಿಲ್ಲ. ಮತ್ತೆ ಜನರ ಏನ್ ಧ್ವನಿ ಇದೆ ಇದು ಮಾಡ್ಬೋದು. ನಂಗೆ ಈ ಸಮಯದಲ್ಲಿ 2012ನೇ ಇಸ್ವಿನಲ್ಲಿ ಇದೇ ತರ ಒಂದು ಪರಿಸ್ಥಿತಿ ಬಂದಾಗ ಜಸ್ಟಿಸ್ ಲೋಧಾ ಅವರು ಸೆಂಟ್ರಲ್ ವಾಟರ್ ಕಮಿಷನಿನ ಟೀಮ್ನ ಕರ್ನಾಟಕಕ್ಕೆ ಮತ್ತೆ ತಮಿಳುನಾಡಿಗೆ ಕಳಿಸಿದ್ರು. ಕಳಿಸಿ ಅವರ ರಿಪೋರ್ಟ್ 48 ಗಂಟೆ ಒಳಗಡೆ ತರಿಸ್ಕೊಂಡು ತಮಿಳುನಾಡಿನ ಅಂಕಿಅಂಶಗಳು ಎಷ್ಟು ಸುಳ್ಳಿನಿಂದ ಕೂಡಿದೆ ಅಂತ ಅವತ್ತು ಸುಪ್ರೀಂ ಕೋರ್ಟ್ಗೆ ಮನದಾಟಾಯಿತು. ಪ್ರಾಯಶಃ ಅಂತ ಒಂದು ಪರಿಸ್ಥಿತಿ ಬಂದದು ಒದಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಆಲ್ ರೈಟ್. ಮಾನ್ಯ ರಮೇಶ್ ಕುಮಾರ್ ಅವರು, ನಾನು ಎಗೈನ್ ನಿಮ್ಗೆ ಹೇಳ್ತೀನಿ, ರಾಜ್ಯ ಸರ್ಕಾರದ ಪಾತ್ರ ಇವತ್ತು ದೊಡ್ಡದಿತ್ತು. ಆ ಪಾತ್ರವನ್ನು ನೀವು ಸರಿಯಾಗೇ ನಿರ್ವಹಿಸಿದ್ದೀರಿ. ಒಂದು ಆಡಳಿತ ಪಕ್ಷ ಪ್ರತಿಪಕ್ಷಗಳನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಇದು ಒಂದು ಮಾರ್ಗಸೂಚಿಯಾಗೇ ಪರಿಣಮಿಸಬೇಕು ಮುಂದಿನ ದಿನಮಾನಗಳಲ್ಲಿ. ಆದರೆ ನ್ಯಾಯಾಲಯಗಳು ಮಾಡಿರುವ ವರ್ತನೆಯನ್ನು ನೋಡಿದ್ರೆ ನಿಮಗೆ ಕಾನೂನಿನ ಜ್ಞಾನ ಹೆಚ್ಚಿದೆ, ಹಾಗಾಗಿ ಕೇಳ್ತಾ ಇದ್ದೀನಿ, ಕರ್ನಾಟಕ ಇವತ್ತು ನೆಮ್ಮದಿಯಿಂದ ಮಲ್ಕೋಬೋದಾ? ನಮ್ಮವರಿಗೆ ಬಹಳ ಜನರಿಗೆ ಒಂದು ರೀತಿಯ ಫಿಯರ್ ಸೈಕೋಸಿಸ್ ಅಂತೀವಲ್ಲ ಅದಿತ್ತು. ಅಂತ ಅಪರಾಧ ನಾವೇನು ಮಾಡಿಲ್ಲ. ಬಹಳ ಜನರಿಗೆ ಇದು ತಿಳುವಳಿಕೆನೇ ಇಲ್ಲ. ಕಂಟೆಂಪ್ಟ್ ಅಂದ್ರೆ ಏನೋ ನಾಳೆನೆ ಬೆಳಗ್ಗೆ ಬಂದು ನಮ್ಮನ್ನೆಲ್ಲ ಜೈಲಿಗೆ ಹಾಕಿಬಿಡ್ತಾರೆ, ಗೌರ್ಮೆಂಟ್ ಡಿಸ್ಮಿಸ್ ಮಾಡಿಬಿಡ್ತಾರೆ ಅಂತ ಹೇಳಿ ತಪ್ಪು ಕಲ್ಪನೆಗಳಿತ್ತು. ಅವನ್ನೆಲ್ಲ ದೂರ ಮಾಡಬೇಕಾಗಿದೆ. ನಾವು ವಿಧಾನಸಭೆಯಾಗಿ ಜನರ ಮ್ಯಾಂಡೇಟ್ ಪಡೆದವರಾಗಿ ಇಂಥ ಸಿಚುಯೇಷನ್ ಅಲ್ಲಿ ಜನರು ಋಣ ತೀರ್ಸಕ್ಕೆ ನಮ್ದೇನು ಕರ್ತವ್ಯ ಇದೆ, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಇದೆ, ಅದನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ. ದ ರೆಸ್ಟ್ ವಿ ಆರ್ ನಾಟ್ ಬಾದರ್ಡ್. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಆಲ್ ರೈಟ್, ನೀವು ತಲೆ ಕೆಡಿಸ್ಕೊಳ್ಳಲ್ಲ. ರಮೇಶ್ ಕುಮಾರ್ ಅಂಡ್ ಸುರೇಶ್ ಕುಮಾರ್ ತಲೆ ಕೆಡಿಸ್ಕೊಳ್ಳೋ ಸುಲಭವಾಗಿ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿಗಳು ಅಲ್ಲ. ಅದು ಲೆಟ್ ಮಿ ಗೋ ಟು ಶ್ರೀ YSV ದತ್ತಾ. ಒಂದು ನೀವು ಹೇಳ್ತಾ ಇರ್ತೀರಿ, ನಾವು ಪ್ರಾದೇಶಿಕ ಪಕ್ಷ, ನಮಗೆ ದಿಲ್ಲಿನೂ ಇಲ್ಲ ಯಾವುದೂ ಇಲ್ಲ, ನಮಗೆ ಯಾವುದಿದೆ, ನಮಗೆಲ್ಲ ಪದ್ಮನಾಭನಗರ, ನಮ್ಗೆ ಇಲ್ಲೇ ಇರೋದು ನಮಗೆ ಅಂತ ಹೇಳ್ತಿರ್ತೀರಿ. ಆದರೆ ಇವತ್ತು ನೀವು ಕೂಡ ಅಷ್ಟೇ, ಅಂದರೆ ನಿಮ್ಮ ನಾಯಕರು ಕೂಡ, ನಿಮ್ಮ ನಾಯಕರ ಆದಿಯಾಗಿ ನಾನು ಹೇಳ್ತಾ ಇರೋವಂಥದ್ದು, ನಿಮ್ಮ ಕೆಲಸವನ್ನು ನೀವು ನಿರ್ವಹಣೆ ಮಾಡಿದ್ದೀರಿ. ಆದರೆ ಈಗ ನನ್ನ ಪ್ರಶ್ನೆ, ನಾಳೆ ಇದು ಕರ್ನಾಟಕದ ಪರವಾಗಿ ಅಲ್ಲ, ಅಥವಾ ನಮಗೆ ಒಪ್ಪಿಗೆ ಸಹ್ಯವಾಗದ ರೀತಿಯಂತಹ ಬೆಳವಣಿಗೆಗಳು ಬಂದಾಗ ಇವತ್ತು ಪ್ರದರ್ಶನವಾದ ರಾಜಕೀಯ ಒಗ್ಗಟ್ಟು ಹೀಗೆ ಮುಂದುವರಿಯುತ್ತೆ ಅನ್ನೋ ಆಶ್ವಾಸನೆಯನ್ನು ನೀವು 3 ಜನ ನನಗೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಐ ಥಿಂಕ್ ಸರ್ ದೇರ್ ಇಸ್ ನೋ ಡಿಫಿಕಲ್ಟಿ. ಪ್ಲೀಸ್ ಸ್ಪಷ್ಟವಾಗಿ ಹೇಳ್ತೀನಿ ರಂಗಣ್ಣ, ಈ ವಿಷಯದ ಒಳಗಡೆ ಹಲೋ ದತ್ತ ಗೋ ಹೆಡ್ ರಂಗಣ್ಣ, ಪ್ಲೀಸ್ ಗೋ ಹೆಡ್ ಸರ್. ಹಲೋ ಪ್ಲೀಸ್ ಮುಂದಕ್ಕೆ ಹೋಗಿ, ನನಗೆ ಕೇಳಿಸ್ತಾ ಇದೆ, ಮಾತಾಡಿ. ಕೂಡ ನಾನು ನಮ್ಮ ಪಕ್ಷದ ಪರವಾಗಿ ಬಹಳ ಸ್ಪಷ್ಟವಾಗಿ ಮತ್ತು ಧೈರ್ಯವಾಗಿ ಆಶ್ವಾಸನೆ ಕೊಡ್ತೀನಿ. ಇವತ್ತು ಯಾವ ನಿರ್ಣಯವನ್ನು ಅಕ್ಷರ ರೂಪದಲ್ಲಿ ಬರೆದು ಮಂಡಿಸಿದ್ದೀನೋ ಆ ನಿರ್ಣಯಕ್ಕೆ ನಾನು ನಮ್ಮ ಪಕ್ಷ ಸಂಪೂರ್ಣವಾಗಿ ಬದ್ಧವಾಗಿರ್ತೀವಿ. ನಾಳೆ ಬರಬಹುದಾದ ಯಾವುದೇ ಸವಾಲುಗಳು, ಪರೀಕ್ಷೆಗಳು ಅಥವಾ ಬೇರೆ ಯಾವುದೇ ರೀತಿಯ ಸಂದರ್ಭ ಬಂದರೂ ಕೂಡ ಈ ರಾಜ್ಯದ ಜನರ ಪರವಾಗಿ ಇವತ್ತೆಷ್ಟು ಗಟ್ಟಿಯಾಗಿದ್ದೀವೋ ಮುಂದೂ ಅಷ್ಟೇ ಗಟ್ಟಿಯಾಗಿ ನಾವು ನಿಂತ್ಕೋತೀವಿ. ಸುರೇಶ್ ಕುಮಾರ್, ತಾವು ಇದರೊಳಗೆ 2 ಪ್ರಶ್ನೆನೇ ಇಲ್ಲ. ಆಲ್ ರೈಟ್. ಸುರೇಶ್ ಕುಮಾರ್, ತಾವು ಸಾಮಾನ್ಯವಾಗಿ ಹಿಂದಿನ ವಿಚಾರಗಳನ್ನು ಭಾಳ ಓದಿರ್ತೀರಿ, ಕೆದಕ್ತಾ ಇರ್ತೀರಿ ಆಗಾಗ್ಗೆ ಕೂಡ. ಈ ರೀತಿಯಾದಂತಹ ಒಂದು ರಾಜಕೀಯ ಒಮ್ಮತ ನಾನು ಕಂಡಿರಲಿಲ್ಲ, ನೀವು ಕಂಡಿದ್ರಾ? ನನಗಿಂತ ರಮೇಶ್ ಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ. ಸುಮಾರು 5 ಬಾರಿ ಇವತ್ತು ಸಿದ್ದರಾಮಯ್ಯನವರೇ ಹೇಳ್ತಾ ಹೋದ್ರು, 5 ಬಾರಿ ಯಾವಾಗ ಈ ರೀತಿ ಸದನನ ಕರೆದು ಒಂದು ನಿರ್ಣಯನ ತಗೊಂಡಿದ್ದೀವಿ ಅಂತ. ಸೊ ಇದು ಆದ್ರೆ ಇವತ್ತಿನ ಪರಿಸ್ಥಿತಿಲಿ, ಇವತ್ತಿನ ಸನ್ನಿವೇಶದಲ್ಲಿ ನನಗನ್ಸುತ್ತೆ ರಾಜ್ಯದ ಜನತೆಗೆ ಒಂದು ವಿಶ್ವಾಸ ಬರುವ ಆ ಒಗ್ಗಟ್ಟಿನ
ಒಂದೇ ಧ್ವನಿಯ ಪ್ರದರ್ಶನ ಇವತ್ತು ಆಗಿದೆ. ಶ್ರೀ ರಮೇಶ್ ಕುಮಾರ್ ಸರ್ ಪ್ಲೀಸ್ ಹೇಳಿ ಸರ್. ರಾಜ್ಯದ 5 ಬಾರಿ ನಾವಿಂತಹ ಸದನದಲ್ಲಿ ನಿರ್ಣಯಗಳನ್ನು ಮಂಡಿಸಿದ್ವಿ ಅನ್ನೋದನ್ನ ಸುರೇಶ್ ಕುಮಾರ್ ಹೇಳಿದ್ರು. ಟ್ರೂ, ಕರೆಕ್ಟ್, ಸತ್ಯ. ಆದರೆ ಅದಾದ ಮೇಲೆ ನಾವು ಹೇಗೆ ನಡೆದುಕೊಂಡಿದ್ದೇವೆ ಅನ್ನೋ ಇತಿಹಾಸವೂ ನಮ್ಮ ಮುಂದೆ ಇದೆ. ಹಾಗಾಗಿ ಆ ಆತಂಕದಲ್ಲಿ ಇವತ್ತು ನಿಮ್ಮನ್ನು ಕೇಳ್ತಿದ್ದೀನಿ, ಕಳೆದ 5 ನಿರ್ಣಯಗಳ ರೀತಿ ಇದು ಕೊಚ್ಕೊಂಡು ಹೋಗುತ್ತೋ ಅಥವಾ ಈ ಬಾರಿ ನೋ ಗಟ್ಟಿಯಾಗಿ ನಿಲ್ತೀವಿ, ಸರಿ 3 ಜನ ನೋಡ್ತಾ ಇರಿ ಅನ್ನೋ ಸ್ಥಿತಿಯಲ್ಲಿ ನೀವಿದ್ದೀರೋ? ಸರ್ 100ಕ್ಕೆ 100 ನಿಮಗೆ ಅಶ್ಯೂರೆನ್ಸ್ ಕೊಡ್ತೇನೆ. ಒಂದು ಕಡೆಗೆ ಪ್ರಕೃತಿಯ ಶಾಪ, ಅವರ್ ಪೊಸಿಷನ್ ಇಸ್ ವೆರಿ ಬ್ಯಾಡ್. ನಾವು ನಮ್ಮ ಜನರ ಋಣ ತೀರಿಸಬೇಕು ಹೊರತು ಬೇರೆ ಯಾರ ಹಂಗೂ ಇಲ್ಲ, ಯಾರ ಮುಲಾಜು ಇಲ್ಲ. ನಮಗೆ ಕ್ವೆಶ್ಚನ್ ಆಫ್ ಥಿಂಕಿಂಗ್ ಟ್ವೈಸ್ ಅಬೌಟ್ ಇಟ್ ಡಸಂಟ್ ಅರೈಸ್ ಅಟ್ ಆಲ್. ಕಮ್ ವಾಟ್ ಮೇ, ವಿ ವಿಲ್ ಸ್ಟಿಕ್ ಟು ಅವರ್ ಡಿಸಿಷನ್. ಏನೇ ಕಾನ್ಸಿಕ್ವೆನ್ಸಸ್ ಬರಲಿ, ಎಲ್ಲರನ್ನು ಕೂಡ ನ್ಯಾರೋ ಕನ್ಸಿಡರೇಷನ್ಸ್ ಎಲ್ಲ ಬಿಟ್ಟು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅನ್ನು ವಿಶ್ವಾಸಕ್ಕೆ ತಗೊಳ್ತೀವಿ, ಜನರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ. ನಮಗೆ ಸಾಧ್ಯವಿಲ್ಲದನ್ನು ಮಾಡಿ ನಮ್ಮ ಜನರನ್ನು ಬಲಿ ಕೊಡಕ್ಕೆ ನಾವು ತಯಾರಿಲ್ಲವೇ ಇಲ್ಲ. ಆಲ್ ರೈಟ್, ಫ್ಯಾಂಟಾಸ್ಟಿಕ್. ಶ್ರೀ ಸುರೇಶ್ ಕುಮಾರ್ ಅವರೇ, 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಇಂತಹ ಒತ್ತಡಗಳು ಸಹಜವಾಗಿ ಮೂಡಿ ಬರುತ್ತೆ ಅನ್ನೋದು ಜನರ ಅನುಮಾನ. ಯು ಅಗ್ರಿ? ಅಲ್ಲ, ಇವಾಗ ಒಂದಂತೂ ನಿಜ ರಂಗ, ಇಟ್ ರಿಕ್ವೈರ್ಸ್ real political sagacity as it was seen today. ನನಗನ್ಸುತ್ತೆ ಇವತ್ತಿನ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ರಾಜ್ಯಕ್ಕೆ ಬರಬಹುದಾದ ಆಪತ್ತಿನ ಹಿನ್ನೆಲೆಯಲ್ಲಿ ಇವತ್ತಿಂದು ರಾಜಕೀಯ ಪಕ್ಷಗಳಿಗೂ ಒಂದು ಪಾಠ. ನೌ ವಿ ಹ್ಯಾವ್ ರಿಸಾಲ್ವ್ಡ್ ಅವರ್ಸೆಲ್ಸ್ ದಟ್ ವಿ ವಿಲ್ ಕಮ್ ಟುಗೆದರ್ ಡ್ಯೂರಿಂಗ್ ಎನಿ ಸಚ್ ಕ್ರೈಸಿಸ್. ಸಾರಿ ಸುರೇಶ್, ಲಾಸ್ಟ್ ಸೆಂಟೆನ್ಸ್ ನಂಗೆ ಕೇಳಲಿಲ್ಲ. ಈ ತರ ಸಂಕಷ್ಟ ಬಂದಾಗ, ಈ ರೀತಿ ಸಂದರ್ಭ ಬಂದಾಗ ನಾವೆಲ್ಲರೂ ಖಂಡಿತ ಒಟ್ಟಿಗೆ ಬಂದೇ ಬರ್ತೀವಿ ಅಷ್ಟೇ. ಆಲ್ ರೈಟ್, ಒಟ್ಟಿಗೆ ಬಂದೇ ಬರ್ತೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ನಮ್ಗೆ ಅದಕ್ಕಿಂತ ಸಿಹಿಯಾದಂತಹ ಮಾತುಗಳು ಇವತ್ತಿನ ರಾಜಕಾರಣದ ಮಧ್ಯೆ ಇನ್ನೇನಿರಲಿಕ್ಕೆ ಸಾಧ್ಯ ಕರ್ನಾಟಕದವ್ರಿಗೆ? ನಮ್ಗೆ ಇನ್ನೇನಿರಕ್ಕೆ ಸಾಧ್ಯ, ನೀವೇ ಹೇಳಿ ಅಲ್ವೇ? ಇದಕ್ಕಿಂತ ಸಿಹಿಯಾಗಿ ಇನ್ನೊಂದಿರತ್ತಾ ಸುಮಾತ್ ನಮಗೆ? ಆಲ್ ರೈಟ್. ದತ್ತ ಅವರು, ನಾನು ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ತದನಂತರ ಬಹುಶಃ ನಮಗೆ ಇವತ್ತು ನಿಮ್ಮಿಂದ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂತಹ ಪರಿಸ್ಥಿತಿ ಇವತ್ತಿಲ್ಲ. ನಮಗೆ ಭಾಳ ದೊಡ್ಡ ಜಗಳ ಆಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ನಮಗೆ, ಯಾಕಂದರೆ ಸದನ ಆ ರೀತಿ ನಡೆದು ಹೋಗಿದೆ, ನಡೆದು ಹೋಗಿದೆ ಅನ್ನಲ್ಲ, ನಡೆದಿದೆ. ನಮಗೆ ಪ್ರಶ್ನೆಗಳೇ ಇಲ್ಲದ ರೀತಿ ಸದನವನ್ನು ನಡೆಸಿದ್ದೀರಿ ಹೆಚ್ಚು ಕಡಿಮೆ. ಜಗಳ ಆಡೋದ್ರೆ ಎಸ್ ಪ್ಲೀಸ್. ಅಲ್ಲ, ಜಗಳಾಡದೇ ಇರೋ ಸ್ಥಿತಿ ಒಳಗಡೆ ಇರೋದೇ ರಂಗಣ್ಣ ನಮ್ಮ ಪುಣ್ಯ. ಹೌದು, ನನ್ನ ವೀಕ್ನೆಸ್. ಹೀಗೆ ಆದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ಹೇಳೋಣ. ಆಲ್ ರೈಟ್. ಏನಿಯೋ ನನ್ನ ವಾದ ಇಷ್ಟೇ, 2 ರಾಷ್ಟ್ರೀಯ ಪಕ್ಷಗಳು ತಮ್ಮ ತೀವ್ರ ಒತ್ತಡಗಳನ್ನು, ನಮ್ಗೆ ಅರಿವಾಗಬೇಕು ರಾಷ್ಟ್ರೀಯ ಪಕ್ಷಗಳ ಒತ್ತಡ ಏನಿರುತ್ತೆ ಅನ್ನೋದು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಿಮಗೆ ಅಂತಹ ಒತ್ತಡಗಳು ಯಾವುದು ಇರಲ್ಲ, ಬಿಕಾಸ್ ನೀವು ಪ್ರಾದೇಶಿಕವಾಗಿ ಇರ್ತೀರಿ. ಆದರೆ ನಾವು ಅಂತಹದೇ ಮಾತನ್ನು ನಿಮ್ಮಿಂದನೂ ಬಯಸ್ತಾ ಇರೋವಂಥದ್ದು. ಕರ್ನಾಟಕದ ವಿಚಾರ ಬಂದಾಗ JDS ವಿಚಾರದಲ್ಲಿ ಒಂದು ಮಾತು ಬಂದುಬಿಡುತ್ತೆ, ಕಾವೇರಿ ಅಂದ ತಕ್ಷಣ ಚುರುಕಾಗಿ ಎದ್ದು ನಿಂತು ಬಿಡ್ತಾರೆ, ಮಹದಾಯಿ ಅಂತಂದಾಗಲೋ ಕೃಷ್ಣೆ ಅಂದಾಗಲೋ ನಿಲ್ಲಲ್ವೇನೋ ಅನ್ನೋದು. ಹಾಗಾಗಿ ನಾನು ನಿಮ್ಮಿಂದ ಇವತ್ತು ಒಂದು ವಾದ, ಒಂದು ಭಾಷೆಯನ್ನು ಬಯಸ್ತೀನಿ. ಆ ಭಾಷೆ ಏನು ಅಂದರೆ, ಇನ್ನು ಇವತ್ತಿನಿಂದ ಇದು ಕರ್ನಾಟಕದ ಏಕೀಕರಣದ ಮಗದೊಂದು ಭಾಗ. ಕಾವೇರಿ ವಿಚಾರ ಈ ರೀತಿ ನಡೆದಿರೋದು. ಇನ್ನು ಮಹದಾಯಿ ಬರಲಿ, ಕೃಷ್ಣೆ ಬರಲಿ, ಯಾವುದೇ ಬರಲಿ, ದಿಸ್ ವಿಲ್ ಬಿ ಅವರ್ ಸ್ಟ್ಯಾಂಡ್. ಇದೇ ಥರ ರಾಕ್ ಸಾಲಿಡ್ ಆಗಿ ನಿಲ್ತೀವಿ ಅನ್ನೋದನ್ನು ಆಸ್ ಎ ಲೋಕಲ್, ಅಂದರೆ ಒಂದು ರೀಜನಲ್ ಪಾರ್ಟಿಯಾಗಿ ನೀವು ಇವತ್ತು ಹೇಳ್ತೀರಾ? ಖಂಡಿತವಾಗಲೂ ಕೂಡ ಈ ವಿಷಯದ ಒಳಗಡೆದಲ್ಲಿ ಹಿಂದೂ ಕೂಡ ಕಾವೇರಿ ಸಂದರ್ಭದ ಹೋರಾಟ, ಇಂಥ ಇಕ್ಕಟ್ಟು ಬಿಕ್ಕಟ್ಟುಗಳು ಹಿಂದೆ ಬಂದಾಗಲೂ ನಮ್ಮ ಪಕ್ಷ
ಇಂಥದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಂಕಿಅಂಶಗಳನ್ನು ಹಾಕಿ ಕಾವೇರಿ ಬಗ್ಗೆ ಪುಸ್ತಕಗಳು ಮಾಡಿ ಹೋರಾಟನೂ ಮಾಡಿದ್ದೀವಿ. ಅದೇ ಥರನೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮಹದಾಯಿ ಇರ್ಬೋದು, ಆ ವಿಷಯಗಳಲ್ಲೂ ಕೂಡ ಉತ್ತರ ಕರ್ನಾಟಕದ ರೈತರ ಸಂಕಷ್ಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ನಾನಾ ಪುಸ್ತಕಗಳನ್ನು ಮಾಡಿ ಎಲ್ಲ 540 ಜನ MP ಗಳಿಗೆ ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಕಳಿಸಿ ಆಗಲೂ ಹೋರಾಟ ಮಾಡಿದ್ವಿ. ಆದರೂ ನಮ್ಮ ಪ್ರಾದೇಶಿಕ ಪಕ್ಷವಾಗಿರೋ ನಮ್ಮ ಪಕ್ಷದ ಮೇಲೆ ಒಂದು ಸಣ್ಣ ಅನುಮಾನ ಇದೆಯೇನೋ ಅನ್ನೋ ರೀತಿ ನೀವು ಕೇಳಿದ್ದೀರಿ. ಬರೀ ಕಾವೇರಿ ಅಂದರೆ ಚುರುಕಾಗ್ತೀರಿ, ಕೃಷ್ಣ ಅಂದರೆ ಸ್ವಲ್ಪ ಸಪ್ಪಗಾಗ್ತೀರಿ ಅಂತ. ಆ ಥರ ಪ್ರಶ್ನೆ ಇಲ್ಲ. ನಾನು ಇವತ್ತು ಕೂಡ ಹೇಳಿದೆ, ಈ ಅಧಿವೇಶನ ಇನ್ನೂ ಒಂದಿನ ವಿಸ್ತರಣೆ ಮಾಡಿ ನಾಳೆ ಮಹದಾಯಿದೂ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೂ ಕೂಡ ನಾನು BAC ಮೀಟಿಂಗ್ ಒಳಗಡೆ ಹೇಳಿದ್ದುಂಟು. ಹಾಗಾಗಿ ನಮ್ಮ ಪಕ್ಷ 100ಕ್ಕೆ 100 ಭರವಸೆ ಕೊಡುತ್ತೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಕರ್ನಾಟಕದ ಸಮಗ್ರತೆ, ಏಕತೆ ಮತ್ತು ಏಕೀಕರಣ ಮಾಡಿದಂಥ ಪುಣ್ಯಾತ್ಮರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಕೊಡೋ ರೀತಿಯಲ್ಲಿ ಮಹದಾಯಿ ಇರಲಿ, ಕೃಷ್ಣ ಇರಲಿ, ಕಾವೇರಿ ಇರಲಿ, ಬೆಣ್ಣೆತೊರೆ ಇರಲಿ, ಕಾರಂಜಿ ಇರಲಿ, ಯಾವುದೇ ಇರಲಿ, ನಮ್ಮ ಪಕ್ಷ ಗಟ್ಟಿಯಾಗಿ ಒಟ್ಟಾಗಿ ಅವರ ಪರವಾಗೂ ಹೋರಾಟ ಮಾಡುತ್ತೆ. 2 ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಸುರೇಶ್ ಕುಮಾರ್. ನಿಮ್ಮ ಅನುಭವ. ರಮೇಶ್ ಕುಮಾರ್ ಅವರು ಸರ್, ನಿಮ್ಮಿಬ್ಬರ ಅನುಭವದಲ್ಲಿ 27ನೇ ತಾರೀಕು ನಮಗೆ ಕ್ರಿಟಿಕಲ್ಲ? ಏನಿಲ್ಲ ಸರ್, ಏನು ಕ್ರಿಟಿಕಲ್ ಇಲ್ಲ. ವಿ ಆರ್ ಟೇಕಿಂಗ್ ಇಟ್ ಈಸಿ. ಸುರೇಶ್ ಅವರು? I think there should be no problem. Yes. I think there should be no problem. Yes, that is my confidence too. So nice. If ಇಲ್ಲ, ನಿನ್ನೆ ದೇವೇಗೌಡರು ಮಾತು ಹೇಳಿದ್ರು ಸುರೇಶ್ ಕುಮಾರ್ ನಮ್ಮ ಸಂದರ್ಶನದಲ್ಲಿ. ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ್ದನ್ನ ನಾನು ನಿನ್ ಜೊತೆ ಹೇಳಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳಲಿಲ್ಲ ಈ ವಿಚಾರದಲ್ಲಿ. ಆದ್ರೆ ಅವರು ಉಮಾ ಭಾರತಿಯನ್ನು ನೋಡಿ ಎಂದಾಗ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಸುಮ್ಮನೆ ಕಲ್ತ್ಕೋಬೇಕು ನಾವು. ಸುಮ್ಮನೆ ನರೇಂದ್ರ ಮೋದಿ ಅನ್ನಬಾರ್ದು ನೀವು ಅಂತಂದ್ರು. ಹಾಗೆ ನೀವುವೇ ಐ ಥಿಂಕ್ ದೇರ್ ಶುಡ್ ಬಿ ನೋ ಪ್ರಾಬ್ಲಮ್ ಅಂದ್ರೆ ನಾನು ಇನ್ನಷ್ಟು ಕೆದಕಕ್ಕೆ ಹೋಗಲ್ಲ. ನಾನು ಅಲ್ಲೇ ಸಂತೋಷ ಪಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ರಂಗ, ಈಗ ಇದಕ್ಕೆ ನಾನೊಂದು ಫಿನಿಶಿಂಗ್ ಟಚ್ ಕೊಡ್ತೀನಿ ಪ್ಲೀಸ್. ನಿಮ್ಮ ಮಾಧ್ಯಮದ ಮಿತ್ರರು ನನಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಸರ್ ದಯವಿಟ್ಟು ಎಲ್ಲಾ ಸೆಷನ್ ಇವತ್ತಿನ ತರ ನಡ್ಕೋಬೇಡಿ, ನಮ್ಗೆ ಬಹಳ ನಮ್ಮ ಸ್ವಾರ್ಥವನ್ನ ಪಕ್ಕಕ್ಕಿಟ್ಟು ಹೇಳ್ತೀನಿ. ನೀವು ಬೇರೆ ವಿಚಾರದಲ್ಲಿ ಏನ್ ಬೇಕಾದ್ರೂ ಜಗಳ ಇದಕ್ಕಲ್ಲ ಬೇರೆ ರೆಗ್ಯುಲರ್ ಸೆಷನ್ ಇದೆಯಲ್ಲ, ಆ ಸೆಷನ್ ಕೂಡ ಇವತ್ತಿನ ತರ ನಡ್ಸ್ಕೋಬೇಡಿ, ಬಹಳ ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ನನ್ನ ಬಹಳ ಸಂತೋಷದಿಂದ ನಾನು ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಈ ಥ್ಯಾಂಕ್ಸ್ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ನಿಮಗೆ ಸಲ್ಲತ್ತೆ. ಅದು ನಾವೊಬ್ರು ಮಾಧ್ಯಮ, ನಾನೊಬ್ಬ ದೊಡ್ಡ ರಂಗನಾಥ ಇಲ್ಲಿ ಭಾಷಣ ಬಿಗಿತಿದ್ದೀನಿ ಅಂತ ಅಲ್ಲ. ಆದ್ರೆ ರಾಜ್ಯದ ಜನ ಇವತ್ತು ಅಷ್ಟೇ ಸಂತೋಷ ಪಡ್ತಾರೆ ಅಂತ ನಾವು ಪರಿಭಾವಿಸಿದ್ದೇವೆ. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಇದೆಲ್ಲ ಅನಿಸಿಕೆ ಪಬ್ಲಿಕ್ ದೊಡ್ಡವರಲ್ಲ, ನಾವು ಯಾರು ದೊಡ್ಡವರಲ್ಲ, ನಾವು ನಮ್ಮ ಕರ್ತವ್ಯ ಮಾಡಿದೀವಿ ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್, ಸೋ ನೈಸ್ ಆಫ್ ಯು, ಆಲ್ ಆಫ್ ಯು. ಮೂವರು ನನ್ನ ಜೊತೆ ಇಷ್ಟೊತ್ತು ಮಾತನಾಡಿದ್ದೀರಿ. ಶ್ರೀ ರಮೇಶ್ ಕುಮಾರ್, ಮಾನ್ಯ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಶ್ರೀ ಸುರೇಶ್ ಕುಮಾರ್, ಮಾಜಿ ಮಂತ್ರಿಗಳು ಹಾಗೂ ಶಾಸಕರು, ಶ್ರೀ YSV ದತ್ತ ಶಾಸಕರು. ತಮ್ಮ ಮೂವರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಸದನದ ಒಳಗೆ ಕಾವೇರಿಗಾಗಿ ಕಾವೇರಿದ ಚರ್ಚೆ ನಡೀತಾ ಇದ್ರೆ ಶಿವಮೊಗ್ಗದ ವಿನೋಬಾನಗರದಲ್ಲಿ ಯಡಿಯೂರಪ್ಪ ನಿವಾಸಕ್ಕೆ NSUI ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಇಷ್ಟು ದಿನದ ಬಳಿಕ ಹೋರಾಟಕ್ಕೆ ಬಂದ ಸಂಸದ ಪ್ರತಾಪ್ ಸಿಂಹಗೆ ಮಂಡ್ಯದಲ್ಲಿ ಪ್ರತಿಭಟನಾಕಾರರು ಗೆರಾವ್ ಹಾಕಿದ್ರು. ಸರ್ಕಾರದ ನಿರ್ಧಾರ ಬೆಂಬಲಿಸಿ ಬೆಂಗಳೂರಿನತ್ತ ಹೊರಟಿದ್ದ ಮಂಡ್ಯ ವಕೀಲರನ್ನ ಸಂಜೆ ವೃತ್ತದ ಬಳಿ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರು ವಕೀಲರ ನಡುವೆ ಮಾತುಕತೆ ನಡೆಯಿತು. ಶ್ರೀರಂಗಪಟ್ಟಣದಲ್ಲಿ ಯೋಗೇಶ್ ಎಂಬಾತ ಮರವೇರಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಮೈಸೂರಿನಲ್ಲಿ ನಗರ ಪಾಲಿಕೆ ಸದಸ್ಯರು ಮೌನ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಮೇಯರ್ ಮಂಜುನಾಥ್ ರೆಡ್ಡಿ ನೇತೃತ್ವದಲ್ಲಿ ಸದಸ್ಯರು ಧರಣಿ ನಡೆಸಿದ್ರು. ಮತ್ತೊಂದೆಡೆ JDS ಬಂಡಾಯ ಶಾಸಕರು ವಿಧಾನಸೌಧದ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಈ ವೇಳೆ ಬಂಡಾಯ ಶಾಸಕರು ಭಾಗಿಯಾದ ಕಾರಣ ಬಿಸಿ ವಾತಾವರಣ ಇತ್ತು. ಚಿತ್ರದುರ್ಗ, ಚಾಮರಾಜನಗರ, ರಾಯಚೂರು, ರಾಮನಗರ ಸೇರಿದಂತೆ ಹಲವೆಡೆ ವಿಭಿನ್ನ ಪ್ರತಿಭಟನೆಗಳು ನಡೆದು ಇನ್ನು ಹಾರಂಗಿ ಜಲಾಶಯದಿಂದ 1200 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ. ನೀರಿಗಾಗಿ ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು ಕೇಂದ್ರದ ನೀರಾವರಿ ಸಚಿವ ರಮೇಶ್ ಜಿಗಜಿಣಗಿ ಮಾತ್ರ ಕಾವೇರಿ ರಾದ್ದಾಂತಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ರಾಜಕೀಯ ಮಾಡಿದ್ರು. ಆಲ್ ರೈಟ್. NSUI ಯಡಿಯೂರಪ್ಪನವರ ಮನೆ ಮುಂದೆ ಹೋಗಿ ಕೂಕ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ನೀವು ಗಳಿಸುವಂಥದ್ದು ಎಂಥದ್ದು ಇಲ್ಲ. ಸುಮ್ಮನೆ ನಿಮ್ಮ ತೆವಲ್ ತೀರಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೆ ಬಾವುಟ ಹಿಡ್ಕೊಂಡು ಹೋಗ್ಬೇಕಷ್ಟೆ. ABVPನವ್ರನ್ನ ನಿಮ್ಮ ಸಿದ್ದರಾಮಯ್ಯನವ್ರ ಮನೆ ಹತ್ರ ಕಳಿಸೋದಕ್ಕೆ ಎಷ್ಟು ಹೊತ್ತು ಬೇಕು? 10 ನಿಮಿಷ ಸಾಕು, ಕಳಿಸ್ಕೊಡ್ತಾರೆ. ಬೇಕಿದ್ದರೆ ಅನುಭವಿಸ್ಕೊಳ್ಳಿ ಹೋಗಿ. ಒಂದು ಕಡೆ ಒಗ್ಗಟ್ಟನ್ನು ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದ್ದರೆ, ಕಷ್ಟಪಟ್ಟು ರಾಜಕಾರಣಿಗಳು ಒಗ್ಗಟ್ಟು ಆಗ್ತಾ ಇದ್ದರೆ, ಸುಮ್ಮನೆ ಇರ್ತೀರಿ. ಹುಳಿ ಹಿಂಡೋ ಕೆಲಸಗಳನ್ನು
ಇತರೆ ಈ ಫ್ರಿಂಜ್ ಆರ್ಗನೈಸೇಷನ್ಗಳು ಮಾಡಕೂಡ್ದು, ಮಾಡಿದವ್ರಿಗೆ ಚೀಮಾರಿ ಹಾಕಬೇಕು ನಿಮ್ಮ ಪಕ್ಷದೊಳಗಡೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಕುಡಿಯೋ ನೀರಿಗೆ ತತ್ವಾರ ಎದುರಾಗಿದೆ. ಆದರೆ ಉತ್ತರ ಕರ್ನಾಟಕದ ಬೀದರ್, ಕಲಬುರಗಿ, ರಾಯಚೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಬೀದರ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿತು. ಔರಾದ್ ತಾಲೂಕಿನಲ್ಲಿ ಹಲವು ಕೆರೆಗಳ ಕೋಡಿ ಹೊಡೆದಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗ್ತಾ ಇದ್ದರೆ ಹಲವೆಡೆ ಸೇತುವೆಗಳು ಮುಳುಗಡೆ ಆಗ್ತಾ ಇದೆ. ಕಲಬುರಗಿ, ದಂಡೋತಿ ಹಾಗೂ ಮುಳಖೇಡ ಸೇತುವೆ ಮುಳುಗಡೆ ಆಗಿದೆ. ಜಲಾಶಯಗಳು ತುಂಬಿ ಹರಿತಾ ಇವೆ. ಬೆಣ್ಣೆತ್ತೂರ, ನಾಗರಾಳ, ಚಂದ್ರಪಳ್ಳಿ ಡ್ಯಾಮ್ನಿಂದ ನೀರನ್ನು ಹೊರಬಿಡ್ತಾ ಇದ್ದರೆ ರಾಯಚೂರಿನ ಲಿಂಗಸೂಗೂರು ತಾಲೂಕಿನ ನಡುಗಡ್ಡೆ ಬಳಿ 100ಕ್ಕೂ ಹೆಚ್ಚು ಮೇಕೆಗಳು ಕೊಚ್ಚಿ ಹೋಗಿವೆ ನೀರಲ್ಲಿ. 5 ಮಂದಿ ಕುರಿಗಾಯಿಗಳನ್ನು ರಕ್ಷಿಸಲಾಗಿದೆ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಕೂಡ ಮಹಾಮಳೆಗೆ 10 ಮಂದಿ ಬಲಿಯಾದರೆ ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರಿತಾ ಇದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. 3 ನಾಯಕರ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ವಿರಾಮಕ್ಕೆ ಹೋಗಬೇಕಾಗಿತ್ತು, ಅದು ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಅದು ತೊಗೊಂಡು ವಾಪಸ್ ಬಂದುಬಿಡ್ತೀನಿ. ಉಳಿದಂತೆ ಸುದ್ದಿಗಳು ಈಗಿದೆ. ಉರಿ ಫಾಲೋ ಅಪ್, ಪಾಕಿಸ್ತಾನದ ಭಾಳ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮತ್ತು ಭಾರತ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿರೋದು ಒಂಚೂರು ಮಾಹಿತಿ ಹೇಳಬೇಕು, ಅದನ್ನೆಲ್ಲ ಇದೆ. ಉಗ್ರರ ದಾಳಿ ಬಳಿಕ ಜಮ್ಮು ಕಾಶ್ಮೀರದ ಉರಿ ಸೇನಾ ವಲಯ ಅಕ್ಷರಶಃ ರಣರಂಗ ಆಗಿದೆ. ಪಾಕಿಸ್ತಾನ ಮತ್ತು ಭಾರತದ ಗಡಿಭಾಗಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಹಾರಾಟ ನಡೆಸಿವೆ. ರಷ್ಯಾದ ಸೇನೆ ಸಹ ಪಾಕಿಸ್ತಾನಕ್ಕೆ ಆಗಮಿಸಿದ್ದು ಜಂಟಿ ಸಮರಾಭ್ಯಾಸ ನಡೆಸ್ತಾ ಇದೆ. ಇದು ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇನ್ನು ಭಯೋತ್ಪಾದನೆಗೆ ಪ್ರೇರಣೆ ನೀಡುತ್ತಿರುವ ಪಾಕಿಸ್ತಾನಕ್ಕೆ ಭಾರತ ಆಂತರಿಕವಾಗಿ ಹೊಡೆತ ಹೊಡೆಯೋದಕ್ಕೆ ಸಿದ್ಧತೆ ನಡೆಸ್ತಾ ಇರೋ ಸುಳಿವು ನೀಡಿದೆ. 56 ವರ್ಷಗಳ ಹಳೆಯ ಸಿಂಧೂ ನದಿ ಒಪ್ಪಂದವನ್ನು ಪರಾಮರ್ಶೆಗೆ ಒಳಪಡಿಸುವ ಬಗ್ಗೆ ಚಿಂತನೆ ನಡೆದಿದೆ. ಪಾಕಿಸ್ತಾನ ಪದೇ ಪದೇ ಕೆಣಕ್ತಾನೆ ಇದೆ. ಧೈರ್ಯ ಇದ್ದರೆ, ತಾಕತ್ತಿದ್ದರೆ ಮಾಡಿ ನೋಡೋಣ, ಅದೇನು ಮಾಡ್ತೀರಾ ಅಂತ, ಆಮೇಲೆ ನಾವು ಉತ್ತರ ಕೊಡ್ತೀವಿ ಅಂತ ಎಲ್ಲ. ಆದರೆ ಅಷ್ಟು ಸುಲಭವಾಗಿ ಉತ್ತರ ಕೊಡೋರಲ್ಲ ನಾವು. ಅದಕ್ಕೆ ಉತ್ತರ ಕೊಡಬೇಕಾದಾಗ ಕೊಡ್ತಾರೆ. ಈ ಮಧ್ಯೆ ಫ್ರಾನ್ಸ್ ಜೊತೆಗಿನ ಐತಿಹಾಸಿಕ ಬಹುನಿರೀಕ್ಷಿತ ರಫಾಲ್ ಡೀಲ್ಗೆ ಭಾರತ ಒಪ್ಪಂದ ಮಾಡಿಕೊಂಡಿದೆ. 36 ಜೆಟ್ ಯುದ್ಧ ವಿಮಾನಗಳನ್ನು ಪಡ್ಕೊಂಡಿದೆ. 58,000 ಕೋಟಿ ಲೆಕ್ಕಾಚಾರದಲ್ಲಿ. ಮುಂದಿನ 66 ತಿಂಗಳಲ್ಲಿ, ಅಂದರೆ ಮುಂದಿನ 18 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಇದು ನಮಗೆ ಬರುತ್ತೆ. ಹಾಗೆ ನೋಡಿದ್ರೆ ಭಾರತೀಯ ವಾಯುಸೇನೆ ಖರೀದಿ ಮಾಡಿರುವಂಥ ಅತಿ ದೊಡ್ಡ ಒಪ್ಪಂದಗಳಲ್ಲಿ ಇದು ಒಂದು ವಿಮಾನಕ್ಕೆ 1500ರಿಂದ 1600 ಕೋಟಿ ರೂಪಾಯಿ ಇದು ಬೆಲೆ ಬಾಳುತ್ತೆ. ಇದು ಈ ಯುದ್ಧ ವಿಮಾನಗಳನ್ನು ಅಂತಿಮವಾಗಿ ಇದರಲ್ಲಿ 58,000 ಕೋಟಿ ರೂಪಾಯಿನಲ್ಲಿ ಅರ್ಧ ಭಾಗದಷ್ಟು ಹಣವನ್ನು ಆ ಕಂಪನಿ ಭಾರತದಲ್ಲೇ ಮರುಹೂಡಿಕೆ ಮಾಡುತ್ತೆ. ಆಮೇಲೆ ಹಾಗೆ ನೋಡಿದ್ರೆ ಭಾರತಕ್ಕೆ ಸುಮಾರು ಒಂದು 43-44 IAF ಸ್ಕ್ವಾಡ್ರನ್ಗಳು ಬೇಕು. ನಮ್ಮ ಹತ್ರ ಇರೋದು 32. ಉಳಿದ ವಿಮಾನಗಳನ್ನು LCA ಲೈಟ್ ಕಮರ್ಷಿಯಲ್ ಕಾಂಬ್ಯಾಟ್ ಏರ್ಕ್ರಾಫ್ಟಿಂದ ತಂದ್ಕೋಬಹುದು ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಒಟ್ಟಲ್ಲಿ ದೀರ್ಘಕಾಲದ ನಂತರ ಭಾರತ ವಾಯುಸೇನೆಗೆ ಒಂದಿಷ್ಟು ಯುದ್ಧ ವಿಮಾನಗಳು ಸೇರ್ಪಡೆಯಾಗುವ ಕಾಲ ಸನ್ನಿಹಿತವಾಗಿದೆ. ಈ ಬಾರಿಯ ದಸರಾ ಜಂಬೂ ಸವಾರಿ ಸ್ವಲ್ಪ ತಡವಾಗಿ ಶುರುವಾಗಿ ರಾತ್ರಿ ಹೊತ್ತಿಗೆ ಮುಕ್ತಾಯ ಆಗುತ್ತೆ. 11ರಂದು ಜಂಬೂ ಸವಾರಿ ನಡೆಯುತ್ತೆ. ಅದೇ ದಿನ ರಾಜಮನೆತನದ ಧಾರ್ಮಿಕ ಕಾರ್ಯಕ್ರಮಗಳಿರೋದ್ರಿಂದ ಅಂಬಾರಿ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹೀಗಾಗಿ 11ರ ಮಧ್ಯಾಹ್ನ ನಂದಿ ಧ್ವಜ ಪೂಜೆ ಆಗುತ್ತೆ. ಜಂಬೂ ಸವಾರಿ ಚಾಲನೆ ಸಿಗುತ್ತೆ. ಜಂಬೂ ಸವಾರಿ ರಾತ್ರಿ 7 ಗಂಟೆಗೆ ಬನ್ನಿ ಮಂಟಪಕ್ಕೆ ಬಂದು 8 ಗಂಟೆಗೆ ಪಂಜಿನ ಕವಾಯಿತು ಆರಂಭ ಆಗುತ್ತೆ. ಈ ಬಾರಿ ಭಾಗವಹಿಸಲಿರೋ ಅಭಿಮನ್ಯು ಆನೆ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದೆ. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಖೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.